ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಮಂಜುನಾಥ್ ಸರ್ ಅವರೇ ಹಾಗೂ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಮುಳಬಾಗಿಲು ಪೂರ್ವ ಕ್ಷೇತ್ರದ ನಿರ್ದೇಶಕರಾದಂತಹ ಕೆ ನಾಗರಾಜ್ ಸರ್ ಅವರೇ ಹಾಗೂ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದ ಸಾಮೇಗೌಡ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ವಿವಿಧ ಭಾಗಗಳಿಂದ ಮುಳಬಾಗಿಲು ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಆಗಮಿಸಿರುವಂತಹ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಫಲಾನುಭವಿಗಳೇ ಹಾಗೂ ಮಾಧ್ಯಮ ಮಿತ್ರರು, ಮುಖ್ಯವಾಗಿ ಇವತ್ತು ನಾವು ವಿದ್ಯುತ್ ಚಾಲಿತ ಯಂತ್ರಗಳನ್ನ ಕೊಡ್ತಾ ಇದ್ದೀವಿ. ಇದೊಂದು ಯೋಜನೆ, ಇದೊಂದೇ ಅಷ್ಟೇ ಅಲ್ಲ. ನಮ್ಮ ಒಕ್ಕೂಟದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂತಂದ್ರೆ, ಇವತ್ತಾಗಲೇ ಬೆಳಿಗ್ಗೆ ಒಂದು ನೂತನ ಸಂಘಗಳನ್ನ ಓಪನ್ ಮಾಡಿದ್ರು ಮಾನ್ಯ ಶಾಸಕರು. ಅದು 1017ನೇ ಸಂಘ ಸರ್. ನಮ್ಮ ಹಾಲು ಉತ್ಪಾದಕರ ಇದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ 1017ನೇ ಸಂಘ ನಾವು ಓಪನ್ ಮಾಡಿದ್ದು. ಮುಳಬಾಗಿಲು ತಾಲೂಕಲ್ಲಿ 193ನೇ ಸಂಘ. ಈ 1017 ಸಂಘ ಮತ್ತು 71 ಸಬ್ ಸೆಂಟರ್ಸು ಮತ್ತು ಬೇರೆ ಬೇರೆ ಹಳ್ಳಿಗಳಿಂದ ಟೋಟಲ್ ಆಗಿ 1216 ಹಳ್ಳಿಗಳಿಂದ ಪ್ರತಿದಿನ ನಾವು ಸರಾಸರಿ ಕಳೆದ ಸಾಲಲ್ಲಿ 7,97,000 ಲೀಟರ್ ಹಾಲನ್ನ ಕಲೆಕ್ಟ್ ಮಾಡಿದ್ವಿ ಸರ್ ಪ್ರತಿದಿನ. ಇವಾಗ ಸ್ವಲ್ಪ ಬರಗಾಲ ಬಂದಿರೋದ್ರಿಂದ ಪ್ರತಿದಿನ 7.5 ಲಕ್ಷ ಲೀಟರ್ ಹಾಲು ಬರ್ತಾ ಇದೆ. ಅವಾಗಲೇ ಒಂದು ಮಾತು ಹೇಳಿದ್ರು ಸರ್. ನಮಗೆ ಆ್ಯಕ್ಚುಲಿ ಫಸ್ಟ್ ನಾನು KDP ಮೀಟಿಂಗ್ಗೆ ಹೋದಾಗ ಫಸ್ಟ್ ಮಾತಾಡಿದ್ರು ಸರ್. ಮಾತಾಡ್ಬೇಕಾದ್ರೆ ಈ ಭಾಗದಲ್ಲಿ ಹೇಳ್ತಾ ಇದ್ರು, ನಿಮ್ಗೆಲ್ಲ ಬೇರೆ ಬೇರೆ ತಾಲೂಕಲ್ಲಿ ಬಾರ್ಕೊಂಡೆ ಡ್ಯಾಮ್ ಇದೆ, ನಿಮಗೆ KC ವ್ಯಾಲಿ ನೀರಿದೆ, ನಮ್ಮ ಕಡೆ ಬಂದು ನೋಡಿ ಸ್ವಾಮಿ 80% ನೀರೇ ಇಲ್ಲ, ತುಂಬ ನಮಗೆ ಬರಗಾಲ ಬಂದ್ಬಿಟ್ಟಿದೆ, ನಮ್ಮ ಕಡೆ ನೋಡೋರೇ ಇಲ್ಲ, ಕುಡಿಯೋಕೆ ನೀರಿಲ್ಲ, ಅಂಥದ್ರಲ್ಲಿ ಮೇವ್ಗೆ ಏನು ಮಾಡ್ತೀರಿ ಅಂತ ಅಂದ್ಬಿಟ್ಟು KDP ಮೀಟಿಂಗಲ್ಲಿ ಮಾನ್ಯ ಶಾಸಕರು ರೈಸ್ ಮಾಡಿದ್ರು. ಇದು ನನಗೆ ತುಂಬ ಖುಷಿ ಆಗ್ತದೆ, ಯಾಕಂದ್ರೆ ಅವ್ರಿಗೆ ಕಾಳಜಿ ಎಷ್ಟಿದೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು. ಅದೇ ರೀತಿ ಬೆಳಿಗ್ಗೆ ಅವರು ಒಂದು ಮಾತು ಹೇಳಿದ್ರು, ನಮಗೆ ಸುತ್ತಮುತ್ತ ನಮ್ಗೆ 25ನೇ ತಾರೀಕು ಒಂದು ಡೇಟ್ ಕೊಟ್ಟಿದ್ದಾರೆ, ಆ ಡೇಟಲ್ಲಿ ನಾನು ಸದನದಲ್ಲಿ ಚರ್ಚೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸರ್, ಇದು ಇಂಪಾರ್ಟೆಂಟ್ ವಿಷಯ. ಇನ್ನೊಂದು ಸದನದಲ್ಲಿ ಚರ್ಚೆ ಮಾಡಬೇಕು ಅಂದರೆ ಸರ್, ನಾನೀಗ KGF ಮತ್ತು ಮುಳಬಾಗಿಲು ತಾಲೂಕು ಬಾರ್ಡರ್ಲಿ ನೋಡಿದಾಗ ತುಂಬ ಪ್ರೈವೇಟ್ ಹಾಲ್ ಇದೆ ಸರ್. ತುಂಬ ಪ್ರೈವೇಟ್ ಹಾಲ್ಗಳಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಸರ್, ಅಲ್ಲಿ ನಾವು ಹೋಗಿದ್ದೀವಿ, ನಮ್ಮದೇ ರಿಜೆಕ್ಟೆಡ್ ಮಿಲ್ಕ್ ಅಂತಂತಂದರೆ ಅದು ಕಳಪೆ ಮಿಲ್ಕು ನೀರಾಕ ಬಂದಿದ್ದಾರೆ, ನಾವು ಬೇಡ ಅಂದಿದ್ದ ಮಿಲ್ಕೆ ಅವರು ಹಾಲು ತಗೋತಿದ್ದಾರೆ, ರೇಟ್ ಜಾಸ್ತಿ ಕೊಡ್ತಿದ್ದಾರೆ. ಇದನ್ನ ಫ್ಯಾಕ್ಟ್ ಚೆಕ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಅಧಿಕಾರಿಗಳ ತಂಡ ಹೋದಾಗ ಅಲ್ಲೇನಾಯ್ತು ಅಂತಂತಂದ್ರೆ, ನಾವು 3.5 ಫ್ಯಾಟ್ ಏನು ಫಿಕ್ಸ್ ಮಾಡಿರ್ತೀವಿ, ಅವರ ಮಿಲ್ಕ್ ಅನಲೈಸರ್ಲಿ 4 ತೋರಿಸ್ತದೆ, ಬೇಕು ಅಂತ ರೈಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನು ಮಾಡಿದ್ದಾರೆ ಅಂತಂದ್ರೆ, ರೈತರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಪ್ರೈವೇಟ್ ಡೈರಿ, ನೀವೆಲ್ಲ ಕಾರ್ಯದರ್ಶಿಗಳಿದ್ದೀರಿ, ಎಲ್ಲ ಅಧ್ಯಕ್ಷಗಳಿದ್ದೀರಿ, ದಯವಿಟ್ಟು ನೋಡಬೇಕು. ನಾವು ಒಂದು ಮನೆಗೆ ವಿಸಿಟ್ ಮಾಡಿದ್ವಿ, ಅವನು ಪ್ರತಿದಿನ 21ರಿಂದ 25 ಲೀಟರ್ ಹಾಲು ಹಾಕ್ತಾನೆ. ಪ್ರೈವೇಟ್ ಡೈರಿಲಿ ಅವನಿಗೆ 18 ಲೀಟರ್ ಮಾತ್ರ ಕೊಡ್ತಿದ್ದಾರೆ. ತೂಕದಲ್ಲೂ ಕೂಡ ವ್ಯತ್ಯಾಸ ಮಾಡ್ತಿದ್ದಾರೆ, ರೇಟ್ ಜಾಸ್ತಿ ಕೊಡ್ತಿದ್ದಾರೆ. 1 ಲೀಟರ್ 42 ರೂಪಾಯಿ ಕೊಡ್ತಿದ್ದಾರೆ, ಆದ್ರೆ ತೂಕದಲ್ಲಿ ವ್ಯತ್ಯಾಸ ಮಾಡಿ ಅದರಲ್ಲಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಎಲ್ಲರೂ ಕೂಡ ಪ್ರತಿ ಇದರಲ್ಲಿ ರೆವಿನ್ಯೂ ವಿಲೇಜಸ್ ಅಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಗುರಿಯೊಂದಿಗೆ 10 ಲಕ್ಷ ಲೀಟರ್ಗಳನ್ನ ನಾವು ಸಾಧಿಸಲೇಬೇಕು 2028-25ನೇ ಸಾಲಿಗೆ ಅನ್ನೋ ಒಂದು ಗುರಿಯೊಂದಿಗೆ ಎಲ್ಲ ಕಂದಾಯ ಗ್ರಾಮಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಶುರು ಮಾಡ್ತಾ ಇದ್ವಿ. ದಯವಿಟ್ಟು ಈಗ ಆಲ್ರೆಡಿ ತುಂಬಾ ಕೋಆಪರೇಟಿವ್ ಇದ್ದಾರೆ, ಎಲ್ಲ ಡೈರೆಕ್ಟರ್ಸ್ ಸಂಘ ಮಾಡೋದಕ್ಕೆ ಎಲ್ಲ ಅನುಕೂಲ ಮಾಡ್ಕೊಡ್ಬೇಕು. ಕಾರ್ಯದರ್ಶಿಗಳು ಅಷ್ಟೇ, ಯಾವ್ಯಾವ ನಿಮ್ಮ ಸಂಘ ವ್ಯಾಪ್ತಿಗೆ ಬರ್ತದೆ ಅದನ್ನ ಬಿಡುಗಡೆ ಮಾಡ್ಕೊಡೋದಕ್ಕೆ ನಾವು ಮಾಡ್ಕೊಡ್ಬೇಕು. ನಮ್ಮಲ್ಲಿ ಮುಖ್ಯವಾಗಿ ನೀವು ಹೇಳ್ಬೇಕು ಅಂತಂದ್ರೆ, ನಾವಲ್ಲಿ ಮೊನ್ನೆ ಒಂದು ವಿಸಿಟ್ ಮಾಡಿದ್ವಿ. ನಮ್ಮ ಒಕ್ಕೂಟದ ಒಂದು ಯೋಜನೆ ಅಂತಂತಂದ್ರೆ ಕ್ಯಾಟ್ಲ್ ಇನ್ಸೂರೆನ್ಸ್, ರಾಸುಗಳ ವಿಮೆ ಅಂತ ಅಂದ್ಬಿಟ್ಟು. ನಾವು ಡಾಕ್ಟರ್ಗೆ ಕೂಡ ನಾನು ರೂಟಲ್ಲೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಮನೇಲಿ 4 ಹಸು ಇದ್ರೆ 2 ಹಸುಗೆ ಮಾತ್ರ ಇನ್ಸೂರೆನ್ಸ್ ಮಾಡ್ತಾರೆ. ಯಾಕಪ್ಪ ಇನ್ನೊಂದು ಹಸು ಮಾಡಿಸ್ಕೊ ಅಂತಂದ್ರೆ, ಇಲ್ಲ ಅದನ್ನು ಮಾರ್ಬಿಡ್ತೀನಿ, ಹಾಲು ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲ ತುಂಬಾ ಬಿಟ್ಟಿದೆ, ಒಳ್ಳೆ ರೇಟ್ ಕೇಳ್ತಾವ್ರೆ ಸರ್, ನಾನು ಇನ್ಸೂರೆನ್ಸ್ ಮಾಡಲ್ಲ ಅಂತ ಹೇಳ್ತಾರೆ. ಇನ್ನೊಂದು ತಿಂಗಳು ಬಿಟ್ಕೊಂಡು ನೋಡಿದ್ರೆ ಆ ಹಸುನೇ ಸತ್ತೋಗ್ಬಿಟ್ಟಿರ್ತದೆ. ಈ ಇನ್ಸೂರೆನ್ಸ್ ಮಾಡ್ಸಿರ್ತಾರಲ್ಲ ಆ ಹಸು ಏನು ಡೆತ್ ಆಗಿರೋದಿಲ್ಲ. ಇದ್ರ ಬಗ್ಗೆ ಗಮನ ಇಟ್ಟು ನೀವೆಲ್ಲ ಕಾರ್ಯದರ್ಶಿಗಳು ಮನಸ್ಸು ಮಾಡಿದ್ರೆ ಎಲ್ಲ ಹಸುಗಳಿಗೂ ಇನ್ಸೂರೆನ್ಸ್ ಮಾಡಿಸ್ಬೇಕು. ಯಾಕೆಂದ್ರೆ ನಮ್ಮಲ್ಲಿ 1,05,000 ರಾಸುಗಳು ಹಾಲು ಕರೆಯುವಂತ ರಾಸುಗಳಿವೆ. ಬರೀ 75,000 ರಾಸುಗಳಿಗೆ ಮಾತ್ರ ನಾವು ಕ್ಯಾಟ್ ಇನ್ಸೂರೆನ್ಸ್ ಮಾಡ್ತಾ ಇದೀವಿ. ಇದು ಬೃಹತ್ ಯೋಜನೆ, ಒಕ್ಕೂಟದಿಂದ 50% ಅನುದಾನ
ಸುಮಾರು 6.5 ಇಂದ 7 ಕೋಟಿ ಒಕ್ಕೂಟದಿಂದ ಇದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ಆದ್ರಿಂದ ಇದನ್ನು ದಯವಿಟ್ಟು ಎಲ್ಲ ಈಗ ಆಲ್ರೆಡಿ ಚಾಲ್ತಿಯಲ್ಲಿದೆ. ಆಡಳಿತ ಮಂಡಳಿ ಬಂದಾದ್ಮೇಲೆ ತುಂಬಾ ಸ್ಟ್ರಾಂಗ್ ನಿಮ್ ಡೈರೆಕ್ಟರ್ಸ್ ಹೇಳ್ತಾ ಇರ್ತಾರೆ ಅಧಿಕಾರಿಗಳಿಗೆಲ್ಲ ಕಂಪಲ್ಸರಿ ಮಾಡಿಸ್ಲೇಬೇಕು ನೀವು ಅಂತ ಅನ್ಬಿಟ್ಟು. ಈ ಭಾಗದಲ್ಲಿ ಅಷ್ಟೇ ಪ್ರತಿ 100ಕ್ಕೆ 100 ಭಾಗ ನಮ್ಗೆ ಇನ್ಸೂರೆನ್ಸ್ ಮಾಡಿಸ್ಕೊಡ್ಬೇಕು. ಜೊತೆಗೆ ಇವರು ಹೊಸದಾಗಿ ಆಡಳಿತ ಮಂಡಳಿ ಬಂದಾದ್ಮೇಲೆ ವರ್ಷಕ್ಕೆ 1 ಬಾರಿ ಇನ್ಸೂರೆನ್ಸ್ ನ 2 ಬಾರಿ ಮಾಡಿದ್ದಾರೆ, 2 ಬಾರಿ 3 ಬಾರಿ ಮಾಡಿದ್ದಾರೆ. ಆದ್ರಿಂದ ವರ್ಷಕ್ಕೆ 3 ಸರಿ ಇನ್ಸೂರೆನ್ಸ್ ಆಗುತ್ತೆ. ಅದನ್ನ ನೀವು ದಯವಿಟ್ಟು ಮಾಡ್ಕೊಡ್ಬೇಕು. ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ದು ಕೋಲಾರ ಹಾಲು ಒಕ್ಕೂಟ ಆಡಳಿತ ಮಂಡಳಿ ಸಹಯೋಗದೊಂದಿಗೆ 100ಕ್ಕೆ 100% BMC ಮಾಡ್ತಾ ಇದೀವಿ. ಯಾವುದೇ ಕ್ಯಾನ್ ರೂಟ್ ಇಲ್ಲ. ಇದರಿಂದ ಹಾಲಿನ ಗುಣಮಟ್ಟ ಕೂಡ ಜಾಸ್ತಿ ಆಗ್ಬೇಕು ಅನ್ನೋದು ನಮ್ದೊಂದು ಕಾನ್ಸೆಪ್ಟ್. ಜೊತೆಗೆ ಕರ್ನಾಟಕ ಸರ್ಕಾರ ಹೇಳಿರೋಂತ ಒಂದು KMF ಇನ್ಸ್ಟ್ರಕ್ಷನ್ ಜೊತೆಗೆ ನಾವು AMCS ಗಳನ್ನ ಸ್ಥಾಪನೆ ಮಾಡಿದೀವಿ. ಅಂದ್ರೆ ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಯೂನಿಟ್ ಅಂತ. ಏಕರೂಪ ತಂತ್ರಜ್ಞಾನದ ಮುಖಾಂತರ ನೀವು ಹಾಲ್ ಕಲೆಕ್ಷನ್ ಮಾಡಿದಾಗ ಸರ್ಕಾರ ನಮ್ಗೆ ಅಬ್ಜೆಕ್ಷನ್ ಮಾಡ್ತು. ಯಾಕಂದ್ರೆ 1 ವರ್ಷಕ್ಕೆ ಅವ್ರು 5 ರೂಪಾಯಿ ಪ್ರೋತ್ಸಾಹ ನಮ್ಗೆ ಪ್ರತಿದಿನ ಕೊಡ್ತಾ ಇರ್ಬೇಕಾದ್ರೆ ನಮ್ಗೆ ಇದು ಅನುಕೂಲ ಆಗ್ಲಿ ಅಂತ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಪ್ರತಿಯೊಬ್ಬರು ಸೆಕ್ರೆಟರಿಗಳು ಇದ್ರ ಬಗ್ಗೆ ಸಹಕರಿಸಬೇಕು. ಪ್ರತಿಯೊಬ್ಬ ಹಾಲು ಉತ್ಪಾದಕರಿಗೂ ಕೂಡ ಜಿಡ್ಡಿನ ಆಧಾರದ ಮೇಲೆ ನೀವು ದರ ನೀಡಬೇಕು ಅಂತ ಅಂದ್ಬಿಟ್ಟು ಈ ಸಭೆಯಲ್ಲಿ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನಮ್ಮಲ್ಲಿ ಮುಖ್ಯವಾಗಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘನ ಬೆಳಗ್ಗೆ ಒಂದು ಓಪನ್ ಮಾಡಿದ್ವಿ. ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘ ಯಾವುದೇ ಓಪನ್ ಮಾಡ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮ್ಗೆ ಅನುದಾನ ಕೊಡ್ತಿದೆ. ಒಂದು ಸಂಘಕ್ಕೆ ನಮ್ಮ ಒಕ್ಕೂಟ 50%, ಕೇಂದ್ರ ಸರ್ಕಾರ 50%, 1.5 ಲಕ್ಷ ಅನುದಾನ ಕೊಡ್ತಿದೆ. ಆದ್ರಿಂದ ಈ ಹೊಸ ಸಂಘ ಯಾವುದೇ ನೀವು ಪಕ್ಕದಲ್ಲಿದ್ರೆ ಯಾರೋ ಹೇಳ್ಬೇಕು ಶುರು ಮಾಡಿದ್ರೆ ಅವ್ರಿಗೆಲ್ಲ ಕೂಡ ಅನುದಾನಗಳನ್ನ ನಾವು ಇದ್ರ ಕೊಡ್ತಾ ಇದೀವಿ. ಜೊತೆಗೆ ಈ ಬರಗಾಲ ಇರೋದ್ರಿಂದ ಇಡೀ ನಮ್ಮ KMF ಅಲ್ಲಿ ಎಲ್ಲೂ ಕೂಡ ಇಲ್ದೇ ಇರೋ ತರ ಬೀಜಗಳು ಅಂತಂದ್ರೆ ಮೇವಿನ ಬೀಜಗಳನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಇದಕ್ಕೆ ಒಕ್ಕೂಟ ಕೂಡ ಪೂರ್ತಿ 100% ಬರ್ಸ್ತಾ ಇದೆ. ಮೊದಲೆಲ್ಲ ರಿಸ್ಟ್ರಿಕ್ಷನ್ ಇತ್ತು, ಬರೀ ನಾವು 1000 ಎಕರೆ ಕೊಡ್ತೀವಿ, 50% ನೀವು ದುಡ್ಡು ಕೊಡ್ಬೇಕಾಗಿತ್ತು. ಈಗ ಯಾವುದೇ ಮಿತಿ ಇಲ್ಲ. ಆಡಳಿತ ಮಂಡಳಿ ಒಳ್ಳೆ ನಿರ್ಧಾರ ತಗೊಂಡಿದೆ. ದಯವಿಟ್ಟು ನೀವು ಎಲ್ಲ ಎಲ್ಲೆಲ್ಲಿ ಯಾರು ನೀರಾವರಿ ಇದೆಯೋ ಜಮೀನು ಇದೆಯೋ ಅವ್ರಿಗೆಲ್ಲ ಹೇಳಿ 1 ಎಕರೆಗೆ 5,000 ಪ್ರೋತ್ಸಾಹನ ಕೊಡ್ತೀವಿ. ಫ್ರೀಯಾಗಿ ಕೂಡ ಬೀಜ ಕೊಡ್ತೀವಿ. ಜೊತೆಗೆ ರಸಮೇವು ಯಾರು ಘಟಕ ಹಾಕೊಂಡ್ರೆ ಅವ್ರಿಗೆ 25,000 ಪ್ರೋತ್ಸಾಹನ ಕೊಡ್ತೀವಿ. ಆಡಳಿತ ಮಂಡಳಿ ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ತಗೊಂಡಿಲ್ಲ, ಅದರ ತಗೊಂಡಿದ್ದಾರೆ. ಬೇರೆ ಕಡೆ ಬರೀ 15,000 ಕೊಡ್ತಾರೆ, ನಾವು 25,000 ಯಾವುದೇ ಮಿತಿ ಇಲ್ಲ ಕೊಡ್ತೀವಿ. ಅಜೋಲ ತೊಟ್ಟಿ ನಿರ್ಮಾಣ ಮಾಡ್ಕೊಂಡ್ರೆ 3,000 ಕೂಡ ಒಂದು ತೊಟ್ಟಿ ಕೊಡ್ತೀವಿ. ಇವತ್ತು ಒಂದು ನಾವು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ, ಏನಕ್ಕೆ ನಾವು ಹಾಲ್ ಕರೆ ಮಿಷನ್ಸ್ ನ ಕೊಡ್ಬೇಕು ಅಂದಾಗ ನಾವು 3 ಹಸು 4 ಹಸು ಇದ್ದಾಗ ಮೊನ್ನೆ ಹೋಗಿ ವಿಸಿಟ್ ಮಾಡಿದ್ವಿ. ಒಂದು ಇದ್ರಲ್ಲಿ ಅವ್ರ ಹತ್ರ 5 ಹಸು ಇದ್ದಂತೆ ಮಾರ್ಕೊಬಿಟ್ರು. ಯಾಕಪ್ಪ ಮಾರ್ಕೊಂಡೆ ನೀನು ಅಂದ್ರೆ, ಸರ್ ಹಾಲ್ ಕರೆಯರಿಲ್ಲ, ನಮ್ಗೆ ತುಂಬಾ ಕೈ ನೋವು ಬರ್ತದೆ. ಆಮೇಲೆ ಏನಕ್ಕಪ್ಪ ಅಂತಂದ್ರೆ ಅದಕ್ಕೋಸ್ಕರ ಮಿಷನ್ ತಗೊಳ್ಳೋ ಶಕ್ತಿನೂ ಇಲ್ಲ ನಮ್ಗೆ, ಅದಕ್ಕೋಸ್ಕರ 1 ಹಸುಗೆ ಮಾತ್ರ ಬಂದಿದ್ದೀನಿ, 3 ಹಸುಗಳನ್ನ ಮಾರ್ಬಿಟ್ಟಿದ್ದೀನಿ ಅಂತ ಉಂಟು. ಈ ತರ ನಾವು ಯೋಜನೆಗಳನ್ನ ಹಾಕೊಂಡು ಎಲ್ಲರ ಮುಖಾಂತರ ನಾವು ಮಿಲ್ಕಿಂಗ್ ಮಿಷನ್ ಕೊಡೋದಿರ್ಬೋದು, ಚಾಪ್ ಕಟರ್ಸ್ ಕೊಡ್ಬೋದಿರ್ಬೋದು, ರಬ್ಬರ್ ಮ್ಯಾಟ್ ಕೊಡೋದಿರ್ಬೋದು, ಎಲ್ಲ ಕೂಡ 50% ಅನುದಾನ ಕೊಡ್ತಾ ಇದೀವಿ. ಇದಕ್ಕೆಲ್ಲ ಸಹಕಾರಿಯಾಗಿರೋದು ಆಡಳಿತ ಮಂಡಳಿ. ಅವರು ಕೂಡ ಹೇಳಿದ್ದಾರೆ ಪ್ರತಿ ಮುಂದಿನ ವರ್ಷದಿಂದ ಪ್ರತಿ ಹಂತವಾಗಿ ನೀವು ರೈತರು ಕೊಡ್ಬೇಕು. ನಾವು ಕೂಡ ಯಾವಾಗ್ಲೂ ಬೋರ್ಡಲ್ಲಿ ನಾಗರಾಜ್ ಸರ್ ನಮ್ಗೆ ಸಖತ್ ಇದು ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರ ಸಖತ್ತು ಇದು ಏನಾದ್ರು ಹಾಲು ಉತ್ಪಾದಕರು ಸಂಘಗಳು ಅಂತಂದ್ರೆ ಅವರೇ ರೈತ ಮಾಡೋದು. ನಮ್ಗೆ ಅನುದಾನ ಕೊಡಿ, ರೈತರಿಗೆ ಅನುಕೂಲ ಮಾಡ್ಕೊಡಿ. ನಿಮ್ನು ಕೇಳ್ತಾರೆ, ಸೆಕ್ರೆಟರಿಗಳು ತುಂಬಾ ಜನ ಇದ್ದೀರಿ ಸರ್, ನೀವೇನು ಕೊಟ್ಟಿಲ್ಲ, ಏನಕ್ಕಪ್ಪ ನಾವು ಹಾಕಬೇಕು ಅಂತ ಅನ್ಬಿಟ್ಟು. ಅದಕ್ಕೆ ಈ ವರ್ಷದಿಂದ ಪ್ರತಿ ವರ್ಷ ನಾವು ಕೊಡಬೇಕು ಅಂತ ಅನ್ಬಿಟ್ಟು ಆಡಳಿತ ಮಂಡಳಿ ಡಿಸೈಡ್ ಮಾಡಿದೆ. ಅದ್ರ ಮುಖಾಂತರ ನಾವು ಚಾಪ್ ಕಟ್ ಇರ್ಬೋದು, ಮಿಲ್ಕಿಂಗ್ ಮಿಷಿನ್ ಇರ್ಬೋದು, ರಬ್ಬರ್ ಮ್ಯಾಟ್ ಇರ್ಬೋದು, ಎಲ್ಲಾನು ಕೊಡ್ತೀವಿ ಅಂತ ಹೇಳ್ತಾ, ಜೊತೆಗೆ ನಾವು ಬೆಳಿಗ್ಗೆ ಒಂದು ಬಿಲ್ಡಿಂಗ್ ಕೂಡ ಓಪನ್ ಮಾಡಿಸಿದ್ವಿ. ಇದಕ್ಕೆ ಬುದ್ಧಿ ಪೂಜೆ ಮಾಡಿದ್ವಿ. ಬಿಲ್ಡಿಂಗ್ ಗ್ರಾಂಟ್ಸ್ಗೆ KMF ಅನುದಾನ 5 ಲಕ್ಷ, ಒಕ್ಕೂಟದಿಂದ 3 ಲಕ್ಷ, ಜೊತೆಗೆ ಧರ್ಮಸ್ಥಳದಿಂದ 2 ಲಕ್ಷ ಕೊಡ್ತಾರೆ. ನಿರ್ದೇಶಕರ ವಿಶೇಷ ಕಟ್ಟಡ ಇದೆ. ಇವೆಲ್ಲನೂ ಕೂಡ ಕೊಡ್ತಾ ಇರೋದ್ರಿಂದ ನಾವು ಎಲ್ಲ ನಮ್ಮ ಕೋಲಾರ ಹಾಲು ಒಕ್ಕೂಟ ಹಾಲು ಉತ್ಪಾದಕರ ಪರವಾಗಿದೆ, ನಮ್ಮ ಆಡಳಿತ ಮಂಡಳಿ ಹಾಲು ಉತ್ಪಾದಕರ ಪರವಾಗಿದೆ ಅಂತ ಹೇಳ್ತಾ ನನ್ನನ್ನು ಕರೆಸಿ 1-2 ಮಾತಾಡೋಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಅನ್ಸುತ್ತಾ ನಮ್ಮ ಮಾತು ಮುಗಿಸಿ ನಮಸ್ಕಾರ. ರೈತರು ಬೆಳೆ ಬೆಳೆಯುವುದರಲ್ಲಿ ಯಾವುದಾದ್ರೂ ನಿಗದಿತ ದರ ಇದೆ ಅಂತಂದ್ರೆ ಒಂದು ಹಾಲಿನ ದರ ಮಾತ್ರ. ಈಗಾಗಲೇ ಬೆಳಗ್ಗಿಂದ ನಮ್ಮ ಶಾಸಕರು ಅಧ್ಯಕ್ಷರುಗಳು ಕೆಲವು ಡೈರಿ ಬಿಲ್ಡಿಂಗಿನ ಉದ್ಘಾಟನೆಯಲ್ಲಿ ಮತ್ತು ಸುಮಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದಾರೆ. ಬೆಳಗ್ಗೆ ನಾಗರಾಜನ್ ಅವರು ಹೇಳ್ತಾ ಇದ್ರು, ರೈತರ ಪರವಾಗಿ ಧ್ವನಿ ಎತ್ತಬೇಕಾಗಿದೆ. ಹಾಲಿನ ದರದಲ್ಲಿ ದರವನ್ನು ಹೆಚ್ಚಳ ಮಾಡಲು ಇದೇ 19ನೇ ತಾರೀಕು DC ಕಚೇರಿಗೆ ಹೋಗಿ
ನಮ್ಮ ಆಹ್ವಾನವನ್ನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೀಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಅದಕ್ಕೆಲ್ಲರೂ ಕೂಡ ನಾವೆಲ್ಲರೂ ಅವರಿಗೆ ತುಂಬ ಎಲ್ಲರೂ ಕೂಡ ಸಹಕರಿಸಿ ನಾವು DCI ಆಫೀಸ್ ಹತ್ರ ಹೋಗಿ ಮುತ್ತಿಗೆಯನ್ನು ಹಾಕಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಪುಣ್ಯ ಮಾಡಿರೋದು ನಮ್ಮ ಆಯ್ಕೆ ಮಾಡಿರತಕ್ಕಂಥ ಅಧ್ಯಕ್ಷರುಗಳಿಬ್ಬರಲ್ಲೂ ಕೂಡ ನಾವೆಲ್ಲರೂ ಕೂಡ ತುಂಬಾ ಅದೃಷ್ಟವಂತರು ಅಂತ ಹೇಳ್ಕೋಬಹುದು. ಈಗಾಗಲೇ ಬೆಳಗಿನ ಜಾವ ನಮ್ಮ ಶಾಸಕರು ಕಾಲೋನಿಯಲ್ಲಿ ಹೋಗಿ ಏನ್ ನಿಮ್ ಪ್ರಾಬ್ಲಮ್ ಅಂತೇಳಿ ಕಾಲೋನಿಗೆ ಹೋಗಿ ಕೇಳ್ತಾ ಇದ್ದಾರೆ. ಅಂತ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಭಾಗ್ಯ. ಅದೇ ತರ ಇದೇ ಸ್ಟೇಜಲ್ಲಿ ಕೂಡ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕಾಡೇನಹಳ್ಳಿ ನಾಗರಾಜನ್ನವರು ಮತ್ತು ಶ್ಯಾಮಣ್ಣವರ ನೇತೃತ್ವದಲ್ಲಿ ನಮ್ಮ ಬಡ ರೈತರ ಮಕ್ಕಳಿಗೆ ಪ್ರೋತ್ಸಾಹಧನ, ಚೆಕ್ಕುಗಳ ವಿತರಣೆಗಳು, ಹಲವಾರು ಕಾರ್ಯಕ್ರಮಗಳನ್ನ ಇಲ್ಲಿ ನಮ್ಮ ಹಮ್ಮಿಕೊಂಡು ರೈತರ ಪರ ನಾವಿದೀವಿ ಅನ್ನುವ ತರ ತೋರಿಸ್ತಾ ಇರುವ ನಮ್ಮ ನಾಯಕರುಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನನಗೆ ಈ ಅವಕಾಶ ಕಲ್ಪಿಸಿಕೊಟ್ಟದಕ್ಕೆ ನಿಮ್ಮೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಹಳ್ಳಿಗಳಲ್ಲಿ. ಎಲ್ಲ ನಮ್ಮ ಹಾಲು ಒಕ್ಕೂಟದಿಂದ ಏನೇನು ಇದು ಕೊಡ್ತಾ ಇದೀವಿ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಕರೆಕ್ಟ್. ಆದ್ರೆ ಹಾಲು ಡಿಗ್ರಿ ಕಮ್ಮಿ ಬರ್ತಾ ಇದೆ ಅಂದ್ರೆ ಆ ಹಸುಗಳಿಗೆ ಅದು ಏನ್ ಮಾಡಬೇಕು ಅಂತ ಒಂದು ಇದು ಇದೆ. ಬಟ್ ಏನೋ ಔಷಧಿ ಕೊಡ್ತಾ ಇದ್ದಾರೆ, ಆದ್ರೂ ಆಗ್ತಾ ಇಲ್ಲ. ಆಗದೆ ಇದ್ದಾಗ ಅದು ಏನ್ ಮಾಡ್ಬೇಕು ಅದಕ್ಕೆ? ಅದರಿಂದಾನೇ ಏನಾಗ್ತಾ ಇದೆ, ಆಂಧ್ರದಿಂದ ಬಂದಿರೋ ಎಲ್ಲಾ ಡೈರಿಗಳು ಪ್ರತಿ ಊರಲ್ಲಿ ಇರೋದು ಅವು ಅಷ್ಟೋ ಇಷ್ಟೋ ಅಡಿತಾ ಇರೋದು ಓನ್ಲಿ ಅದಕ್ಕೋಸ್ಕರನೇ. ಎಲ್ಲಿ ನಮ್ದು ಇದು ಬರಲ್ವೋ, ಡಿಗ್ರಿ ಬರಲ್ವೋ, ಆ ಹಾಲನ್ನ ತಗೊಂಡೋಗಿ ಆಂಧ್ರ ಡೈರಿಗೆ ಹಾಕ್ತಾ ಇದ್ದಾರೆ. ಇದನ್ನ ನಾವು ಉತ್ತಮ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಅಥವಾ ಆ ಹಸುಗಳನ್ನ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ಏನಾದ್ರು ಎಕ್ಸ್ಚೇಂಜ್ ಮಾಡ್ಕೊಡೋದಾ, ಆ ಥರದ್ದು ಏನಾದ್ರು ನಮ್ಮ ಒಕ್ಕೂಟದಲ್ಲಿ ಏನಾದ್ರು ಅವಕಾಶ ಇದ್ರೆ ನೋಡಿ, ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ, ಈ ತಾಲೂಕಲ್ಲಿ ಪ್ರತಿ ಹಳ್ಳಿಯಲ್ಲೂ ಒಂದು ಡೈರಿ ಓಪನ್ ಮಾಡೋದಕ್ಕೆ ಇಬ್ಬರು ಪೂರ್ವ ಭಾಗದವ್ರಾಗ್ಬೋದು, ಪಶ್ಚಿಮ ಭಾಗದವ್ರು ಇಬ್ಬರು ಡೈರೆಕ್ಟರ್ಗಳು, ನಮ್ಮ ಜಾಮೇಗೌಡರು ಆಗ್ಬೋದು, ನಮ್ಮ ನಾರಾಯಣವ್ರಾಗ್ಬೋದು, ಇಡೀ ತಾಲೂಕಲ್ಲಿ ಎಲ್ಲೆಲ್ಲಿ ಡೈರಿಗಳಿಲ್ವೋ ಎಲ್ಲಾ ಕಡೆ ಓಪನ್ ಮಾಡುವಂತ ಶಕ್ತಿ ಅವರಿಬ್ಬರಿಗೂ ಇದೆ. ಅವರಿಬ್ಬರು ಡೆಫಿನೆಟ್ ಆಗಿ ಯಾವ್ಯಾವ ಊರಲ್ಲಿ ಇನ್ನ ಇಲ್ವೋ ಆ ಊರುಗಳೆಲ್ಲ ಇವರು ಓಪನ್ ಮಾಡಿ ಎಲ್ರಿಗೂ ಅನುಕೂಲ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದಕ್ಕೆ ನಮ್ಮ ಶಾಸಕರು ಕೂಡ ಒಂದು ಕೈ ಎತ್ತಬೇಕು. ನಾಳೆ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಮಾತಾಡ್ಬೇಕು. ಹಾಲು ಏನು ಬರ್ತಾ ಇದೆ, ನಮ್ಗೆ ಹಾಲು ಪ್ರೈಸ್ ಏನ್ ಬರ್ತಾ ಇದೆ, ಅದು ಏನೂ ಸಾಕಾಗ್ತಾ ಇಲ್ಲ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಸುಗಳಿಗೆ ಈಗ ನಮ್ಮ ಇದಕ್ಕೆ ಕುಡಿಯೋ ನೀರಿಲ್ಲ, ಇನ್ನು ಹಸುಗಳಿಗೆ ನೀರು, ಹಸುಗಳಿಗೆ ಹುಲ್ಲು ಎಲ್ಲ ಈ ಮಳೆ ಬೇರೆ ಇಲ್ಲ. ನಮ್ಮಲ್ಲಿ ಯಾವುದು ಕಾಲುವೆಗಳು, ನಮ್ಮಲ್ಲಿ ಯಾವುದು ನದಿಗಳು ಏನು ಓಡ್ತಾ ಇಲ್ಲ. ಇದಕ್ಕೇನಾದ್ರು ಒಂದು ತುಂಬಾ ಬ್ಯಾಡ್ ಆದಾಗ ಇದಕ್ಕೇನಾದ್ರು ಒಂದು ಪಶು ಆಹಾರನ ಯಾವ್ದಾದ್ರು ಒಂದು ರೀತಿ ವಿತರಣೆ ಮಾಡುವಂತ ಒಂದು ಇದನ್ನ ಇಡಬೇಕು ಸರ್ಕಾರದ ಮುಂದೆ, ಅಥವಾ ನಮ್ಮ ಒಕ್ಕೂಟದಲ್ಲಿ ಕೂಡ ಇಡಬೇಕು ಅಂತ ಹೇಳ್ತಾ ಈ ಒಂದೆರಡು ಮಾತುಗಳು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಗೆಲ್ಲ ಹೊಂದಿಸ್ತಾ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಹೈನುಗಾರಿಕೆ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದೇ. ಅವಾಗಲೇ ಪ್ರಭಾಕರ್ ಹೇಳ್ದಾಗೆ ಒಂದು ನಿಗದಿತ ದರ ಅನ್ನೋದೇನಾದ್ರೂ ಸಿಗ್ತಕ್ಕಂಥ ಒಂದು ಕ್ಷೇತ್ರ ಏನಾದ್ರು ಇದ್ರೆ ಇದು ಹೈನುಗಾರಿಕೆ. ಯಾಕಂದ್ರೆ ರೈತ ಬಹಳ ಶೋಷಣೀಯ ಪರಿಸ್ಥಿತಿಯಲ್ಲಿದ್ದಾನೆ. ಈಗ ಟೊಮೊಟೊ ಬೆಳೆ ತಗೊಳ್ಳಿ, ಯಾವುದೇ ಬೆಳೆ ತಗೊಳ್ಳಿ, ಒಂದು ನಿಗದಿತ ಬೆಲೆ ಸಿಗ್ತಾ ಇಲ್ಲ. ಸಾಲ ಸೋಲ ಮಾಡಿ ಒಂದು ಯಾವುದೇ ಒಂದು ಬೆಳೆಯನ್ನ ತೆಗೆದ್ರೆ ಅದಕ್ಕೆ ನಿಗದಿತವಾದಂಥ ಒಂದು ನಾವು ನಿರೀಕ್ಷಿತ ಮಟ್ಟಕ್ಕೆ ನಮಗೆ ಇದು ಸಿಗ್ತಾ ಇಲ್ಲ, ಏನು ಬೆಲೆ. ಇದರಿಂದ ಬಹಳ ಶೋಷಣೀಯ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರೈತ ಇದ್ದಾನೆ, ಬಹಳ ಕಂಗಾಲಾಗಿದ್ದಾನೆ ರೈತ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ರೈತರನ್ನ ಕೈ ಹಿಡಿದು ಅವರನ್ನ ಒಂದು ದಾರಿದೀಪ ತೋರಿಸ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರ ಈ ಒಂದು ಹೈನುಗಾರಿಕೆ. ಆದ್ಮೇಲೆ ಇವತ್ತು ಹಿಂದೆ ಒಬ್ಬರೇ ನಿರ್ದೇಶಕರಾಗಿದ್ರು ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು. ಅವರು ನಿರ್ದೇಶಕರಾಗಿದ್ದಂಥ ಸಂದರ್ಭದಲ್ಲಿ ತಾಲೂಕಲ್ಲಿ ಅನೇಕ ಒಂದು ಹೊಸ ಡೈರಿಗಳನ್ನು ಪ್ರಾರಂಭಿಸಿದ್ರು, ಹಳೆ ಡೈರಿಗಳನ್ನು ಪುನಶ್ಚೇತನಗೊಳಿಸಿದ್ರು. ಮತ್ತೆ ಏನೆಲ್ಲ ಅನುದಾನಗಳು ಕೊಡಬಹುದು ನಮ್ಮ ಹಾಲು ಉತ್ಪಾದಕರಿಗೆ ಅದನ್ನ ಸಕಾಲಕ್ಕೆ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಬಂದರು. ಈಗ ಅವರಿಗೆ ಜೊತೆಯಾಗಿ ಮತ್ತೋರ್ವ ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡರು ಜೊತೆಗೂಡಿ ಈಗಷ್ಟೇ ನಮ್ಮ ಸನ್ಮಾನ್ಯ
ಸಮೃದ್ಧಿ ಮಂಜಣ್ಣವರ ಒಂದು ಸಾರಥ್ಯದಲ್ಲಿ ಈಗಾಗಲೇ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣ ಮತ್ತು ಶ್ಯಾಮೇಗೌಡ ಒಂದು ನಿರ್ದೇಶನದಲ್ಲಿ ಈಗಾಗಲೇ ಬೆಳಗಾನಹಳ್ಳಿ ಡೈರಿಯ ಒಂದು ಉದ್ಘಾಟನೆ, ಅದೊಂದು ಕಟ್ಟಡದ ಒಂದು ಉದ್ಘಾಟನೆ ಮತ್ತು ತರಮನಹಳ್ಳಿಯಲ್ಲಿ ಹೊಸ ಡೈರಿಯ ಒಂದು ಪ್ರಾರಂಭವನ್ನು ಮಾಡ್ಕೊಂಡು ಬರ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಅಂತ ಹೇಳಿದ್ರೆ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಮನುಷ್ಯನಿಗೆ ಅಧಿಕಾರ ಕೊಟ್ಟಾಗ ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕಾಗ್ತದೆ, ನಮಗೆ ಯಾವ ಕಾರಣಕ್ಕಾಗಿ ಜನ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನಮ್ಮ ಜವಾಬ್ದಾರಿಗಳೇನಂತಕ್ಕಂಥದನ್ನ ಅರಿತು ನಾವು ನಡೆದಾಗ ಈ ವ್ಯವಸ್ಥೆಗಳು ಸಕ್ರಮವಾಗಿ ನಡ್ಕೊಂಡು ಹೋಗ್ತದೆ. ಇವತ್ತು ನಾವೆಲ್ಲ ಸೇರಿ ಅವ್ರಿಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದೀವಿ ಅವರು ಸಕ್ರಮವಾಗಿ ನಿಭಾಯಿಸ್ತಾ ಇದ್ದಾರೆ. ಸೊ ಅದಕ್ಕೆ ತಾಲೂಕಿನ ಪರವಾಗಿ ಅವರೊಬ್ಬರಿಗೂ ಕೂಡ ನಾನು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೇನೆ. ಶಾಸಕರ ವಿಚಾರಕ್ಕೆ ಬಂದಾಗ, ಶಾಸಕರು ಜೊತೆ ನಾವು ಚರ್ಚೆ ಮಾಡುವಾಗ ಬಹಳಷ್ಟು ಸಾರಿ ನಮ್ಮ ಜೊತೆ ಮನದಾಳದ ಮಾತುಗಳನ್ನು ಆಡಿದ್ದಾರೆ. ಈ ಒಂದು ತಾಲೂಕನ್ನ ಒಂದು ಕಾಲದಲ್ಲಿ ಒಂದು ಏನು ಅಧಿಕಾರವನ್ನು ನಡೆಸಿದಂಥವರು ಆಲಂಗೂರು ಶ್ರೀನಿವಾಸ್ ಅವರು ಹೇಳ್ತಿರ್ತಾರೆ, ನಮ್ಮ ಶಾಸಕರು, ಈಗಿನ ಶಾಸಕರು ನಮ್ಮ ಮಂಜಣ್ಣ ಅವರು ಮಾಡಿರ್ತಕ್ಕಂಥ ಒಂದು ಕೆಲಸಗಳು, ಅವರು ಕಾರ್ಯವೈಖರಿಯನ್ನ ಈ ನಾಗರಿಕ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಪ್ಪುವಂಥದ್ದು. ಅವರ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಒಂದು ನಿರೀಕ್ಷಿತ ಮಟ್ಟಕ್ಕೆ ನಾನು ಮಾಡಬೇಕು, ಅವ್ರಿಗೆ ಒಳ್ಳೆ ಹೆಸರು ತರಬೇಕು ಈ ತಾಲೂಕಲ್ಲಿ ಅಂತಕ್ಕಂಥ ಒಂದು ಆಶಯ ನಂದಾಗಿದೆ ಅಂತಕ್ಕಂಥದ್ದನ್ನ ತಮ್ಮ ಮಂದಾಳ ಮಾತು ಆವಾಗ ಹೇಳ್ತಾ ಇರ್ತಾರೆ. ಆದ್ರೆ ನಾವೆಲ್ಲರಿಗೂ ಕೂಡ ಗೊತ್ತು, ಇವತ್ತು ಸರ್ಕಾರ ನಮ್ಮ ಜೊತೆ ಇಲ್ಲ, ಅಂದ್ರೆ ನಮ್ಮ ಸರ್ಕಾರ ನಮ್ದಿಲ್ಲ, ಬರ್ತಕ್ಕಂಥ ಅನುದಾನಗಳು ಕಡಿಮೆ, ಆದ್ರೆ ನಿರೀಕ್ಷಿತ ಕೆಲಸಗಳು ಜಾಸ್ತಿ ಇದೆ. ಸೊ ಅದಕ್ಕೆ ಅವರು ಬಹಳಷ್ಟು ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ನಾನು ಏನು ಈ ತಾಲೂಕು ಜನ ನನ್ನನ್ನು ಗೆಲ್ಸ್ಕೊಟ್ಟಿದ್ದಾರೆ, ಆ ಋಣ ತೀರ್ಸ್ಕೋಬೇಕು, ಅದಕ್ಕೆ ಅನುಗುಣವಾಗಿ ನಾನು ಕೆಲಸಗಳನ್ನು ಮಾಡಬೇಕು ಅಂದ್ರೂ ಕೂಡ ನನ್ನ ನಿರೀಕ್ಷಿತ ಮಟ್ಟಕ್ಕೆ ಅನುದಾನಗಳು ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಆವೇದನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಕೂಡ ಇರ್ತಕ್ಕಂಥ ಅನುದಾನಗಳನ್ನ ಎಲ್ಲೆಲ್ಲಿ ಅಗತ್ಯತೆ ಇದೆಯೋ ಅದನ್ನ ಸಕ್ರಮವಾಗಿ ಅಲ್ಲೆಲ್ಲಿ ಹಾಕಿ ಅವರವರ ಜವಾಬ್ದಾರಿಯನ್ನು ಇವತ್ತು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಿಮ್ಮೆಲ್ಲ ಸಹಕಾರಿ ಬಂಧುಗಳಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ನಮ್ಮ ಶಾಸಕರಿದ್ದಾರೆ, ನಮ್ಮ ನಿರ್ದೇಶಕರು ಇದ್ದಾರೆ. ಬಹುಶಃ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಒಂದು ಹೈನುಗಾರಿಕೆ ಕ್ಷೇತ್ರದಲ್ಲಾಗ್ಲಿ ಅಥವಾ ಹೈನುಗಾರಿಕೆ ಕ್ಷೇತ್ರವನ್ನು ಹೊರತುಪಡಿಸಿ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ದಾಗ ನೀವು ಯಾವ ಸಮಯದಲ್ಲಿ ಬಂದು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಅಧಿಕಾರ ನಿಮ್ಗಿದೆ. ಯಾಕಂದ್ರೆ ಆ ಅಧಿಕಾರವನ್ನು ಅವರು ಕೊಟ್ಟಿದ್ದೀರಿ, ಅದನ್ನ ಕೇಳುವಂತ ನೈತಿಕ ಹಕ್ಕು ನಮಗಿದೆ, ಅವ್ರು ಮಾಡ್ಕೊಡ್ತಾರೆ ಅಂತಕ್ಕಂಥ ಒಂದು ಭರವಸೆ ಕೂಡ ಇದೆ. ಆದ್ಮೇಲೆ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಬಹುಶಃ ನಾನು ಚಿಕ್ಕಂದಲ್ಲಿ ಕೂಡ ನೋಡ್ತಾ ಇದ್ದೆ, ಒಂದು ಹಸುವಲ್ಲಿ ಹಾಲನ್ನ ಕರಿಬೇಕಾದ್ರೆ ಗಂಡ ಹೆಂಡತಿ ಕೂತು ಸುಮಾರು 1 ಗಂಟೆ ಕಾಲ ಹಾಲನ್ನ ಕರೆಯುವಂತ ವ್ಯವಸ್ಥೆ ಇತ್ತು. ಪಾಪ ಹಗಲೆಲ್ಲ ದುಡಿದು ಬಹಳ ಸುಸ್ತಾಗಿ ಮನೆಗೆ ಬಂದ್ರೆ ಸಾಯಂಕಾಲ ಪಾಪ ಹಾಲು ಕರೆಯೋದ್ರಲ್ಲಿ ಸುಸ್ತಾಗಿ ಹೋಗ್ತಾರೆ. ಆದ್ರೆ ಇವತ್ತು ಏನಾಗ್ತಾ ಇದೆ, ನಾವು ಹಾಲು ಕರೆಯುವಂತ ಒಂದು ಯಂತ್ರಗಳನ್ನ ಕೊಟ್ಟು ಅಥವಾ ಮೇವನ್ನ ಕಟ್ ಮಾಡ್ತಕ್ಕಂಥ ಯಂತ್ರಗಳನ್ನ ಇವತ್ತು ರೈತರಿಗೆ ಕೊಟ್ಟು ಇದರಿಂದ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ತಾ ಇದೆ. ಸೊ ಇಂಥ ಅನುಕೂಲತೆಯನ್ನ ತಾವೆಲ್ಲರೂ ಕೂಡ ಪಡ್ಕೋಬೇಕು. ಕಾಲಕ್ಕೆ ಬರ್ತಕ್ಕಂಥ ಅನುದಾನಗಳನ್ನ ಸಕ್ರಮವಾಗಿ ಬಳಸ್ಕೋಬೇಕು. ವಿಶೇಷವಾಗಿ ನೀವು ಏನು ಹಸುಗಳನ್ನ ಇಟ್ಕೊಂಡಿದ್ದೀರಿ, ಕಾಲಕ್ಕೆ ಅದನ್ನು ವಿಮೆ ಮಾಡಿಸಿ, ಯಾಕಂದ್ರೆ ಯಾವ ಸಂದರ್ಭಕ್ಕೆ ಯಾರು ಆಗ್ತದೆ ಯಾರು ನೋಡಿಲ್ಲ. ಸೊ ಆ ಕಾರಣಕ್ಕೆ ಸಕಾಲಕ್ಕೆ ವಿಮೆಯನ್ನ ಮಾಡಿಸ್ಕೊಂಡು ಬರ್ತಕ್ಕಂಥ KMF ಇಂದ ಬರ್ತಕ್ಕಂಥ ಅನುದಾನಗಳನ್ನು ಸಕ್ರಮವಾಗಿ ಬಳಸ್ಕೊಂಡು ಸೊ ನೀವು ಮುಂದುವರಿಬೇಕು ಮತ್ತು ಸಂಘಗಳನ್ನ ಸರಿಯಾದ ರೀತಿಯಲ್ಲಿ ಸಕ್ರಮವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ಏನ್ ಇವತ್ತು ಇವೆಲ್ಲ ವಿತರಣೆ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಅನುವು ಮಾಡಿಕೊಟ್ಟಂತ ನಿರ್ದೇಶಕರಿಗೆ, ಇದನ್ನ ನಮ್ಮ ರೈತರ ಜೊತೆಗೆ ಒಂದಷ್ಟು ಕೂತು ಅವ್ರ ಜೊತೆಗೆ ಒಂದಷ್ಟು ಕಾಲ ಕಳೆದು ಅವರು ಕೂಡ ಒಂದು ಇವು ಸಾಮಗ್ರಿಗಳನ್ನು ವಿತರಣೆ ಮಾಡ್ಬೇಕು ಅಂತ ಹೇಳಿ ದೊಡ್ಡ ಮನಸ್ಸು ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನಮ್ಮ ಶಾಸಕರು ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳಿ ನಿಮ್ಗೆ ಮತ್ತೊಮ್ಮೆ ಮಗದೊಮ್ಮೆ ಆ ಭಗವಂತ ಅಷ್ಟೇ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಈಗಾಗಲೇ 190 ಸ್ವಲ್ಪ ಆಸ್ಪಾಸ್ 200 ಸೊಸೈಟಿ ಇರ್ತಕ್ಕಂಥ ನಮ್ಮ ತಾಲೂಕು ಕೇವಲ ಒಂದು 70 ಕೊಟ್ಟಿದ್ದಾರೆ ಮಿಲ್ಕಿಂಗ್ ಮಿಷನ್ಸ್. ಅದು ನಮಗೆ ಈಗ ಸಮಸ್ಯೆ, ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅಂತ. ಕೆಲವ್ರದ್ದೇನಾದ್ರೂ ತಪ್ಪಿಸಿ ಕೊಡೋಂಗಿದ್ರೆ ಅಯ್ಯಪ್ಪ మేము ಕಾಂಗ್ರೆಸ್ ಒಂದು ಚಿಪ್ ಮಗಿಲ್ಲದ ಈ ಮಾತುಗಳು ಬಂದ್ಬಿಟ್ಟಿದೆ. ದಯವಿಟ್ಟು ಸಹಕರಿಸ್ಬೇಕು ಎಲ್ರೂ. ಯಾಕಂದ್ರೆ ಒಂದೊಂದು ಕಡೆ 30-32 ಕೊಡ್ಬೋದು ಅಷ್ಟೇ. ನಮ್ಮ ಕಡೆ 75-80 ಇದಾವೆ, ನಾಗಣ್ಣ ಕಡೆನೂ 85 ಇದಾವೆ, 86.
ಲೇಡೀಸ್ ಸೊಸೈಟಿ ಎಲ್ಲ ಸೇರ್ಕೊಂಡ್ರೆ 90 ಮೇಲೆ ಬರ್ತದೆ. ಈ ನಿಟ್ಟಿನಲ್ಲಿ ಏನು ಇವತ್ತಿನ ದಿನ ತಾವೆಲ್ಲರೂ ಸಹಕರಿಸ್ಬೇಕು, ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು. ಯಾಕಂತಂದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ. ನಾನು ನಮ್ಮ ಕಾರ್ಯದರ್ಶಿಗಳಿಗೆ ಎಲ್ರಿಗೂ ಅಂತಲ್ಲ, ಕೆಲವರು ಇದ್ದಾರೆ. ನಾನು ನಮ್ಮ ನಾಗಣ್ಣವ್ರ ಮೊನ್ನೆ ಕೂಲಂಕುಷವಾಗಿ ಮಾತಾಡ್ಕೊಂಡಿದ್ದೀವಿ. ಒಂದು 30ರಿಂದ 40 ಸೊಸೈಟಿ ತುಂಬಾ ಅಧ್ವಾನ ಮಾಡ್ತಾ ಇದ್ದಾವೆ, ಎಲ್ಲ ಟಿಕ್ ಮಾರ್ಕ್ ಇಟ್ಟಿದ್ದೀವಿ. ದಯವಿಟ್ಟು ಹೇಳ್ತೀನಿ, ಅವ್ರಿಗಂತೂ ಸುಮ್ಮನೆ ಬಿಡೋಲ್ಲ. ಆ ಒಂದು ಸೊಸೈಟಿಗಳ ಮೇಲೆ ಕಣ್ಣಿಟ್ಟಿದ್ದೀವಿ. ಯಾಕಂದ್ರೆ ಎಲ್ಲ ಟಿಕ್ ಮಾರ್ಕ್ ಮಾಡಿ ಇಟ್ಟಿದ್ದೀವಿ, ಆ ಕಡೆ ಈ ಕಡೆ ಎಲ್ಲರೂ. ದಯವಿಟ್ಟು ಜನಗಳಿಗೆ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದಂತೂ ಒಳ್ಳೇದಂತೂ ಆಗಲ್ಲ. ನಿಮಗೆ ಆಗಿಲ್ಲ ಅಂದ್ರೂ ನೀವು ಮಾಡಿದ ಪುಣ್ಯ ಪಾಪಕ್ಕೆ ಏನು ಗೊತ್ತಿಲ್ಲದಿರ್ತಕ್ಕಂಥ ಮಕ್ಳಿಗೆ ಆಗ್ಬಿಡುತ್ತೆ. ಏನು ನೀವು ಅನುಭವಿಸಿದ್ರೆ ಪರವಾಗಿಲ್ಲ, ನೀವು ತಪ್ಪು ಮಾಡಿದ್ರೆ ನೀವು ಅನುಭವಿಸಿ ಪರವಾಗಿಲ್ಲ. ಆದ್ರೆ ಪಾಪ ಏನು ಗೊತ್ತಿಲ್ಲದಿರ್ತಕ್ಕಂಥ ಮಕ್ಕಳು, ಅವ್ರಿಗೆ ನಿಮ್ಮ ಶಾಪ ಅವ್ರಿಗೆ ತಡ್ತದೆ. ದಯವಿಟ್ಟು ಆ ಕೆಲಸಗಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದಾವೆಲ್ಲ ಹತ್ತಿರದಲ್ಲೆಲ್ಲ ಒಂದ್ ಕಡೆಯಿಂದ ಇನ್ಸ್ಪೆಕ್ಷನ್ ಮಾಡಿಸ್ತೀವಿ. ಯಾಕಂದ್ರೆ ನಾವಿಬ್ಬರೇ ಮಾತಾಡ್ಕೊಂಡಿರೋದು. ನಿಮಗೆ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಇರೋದನ್ನ ಸರಿಪಡಿಸ್ಕೊಳ್ರಿ, ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ತಪ್ಪು ಮಾಡೋದು ಸಹಜ, ಅಟ್ಲೀಸ್ಟ್ ತಿದ್ದುಕೊಳ್ಳುವಂತ ರೀತಿಯಲ್ಲಾದ್ರೂ ಪ್ರಯತ್ನ ಮಾಡಿ. ಇವತ್ತಲ್ಲ ನಾಳೆ ಗೊತ್ತಾಗ್ತದೆ. ಈಗ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೆ, ಕೆಲವೊಂದು ಕಾರ್ಯದರ್ಶಿಗಳು ಎಲ್ಲೆಲ್ಲಿಗೂ ಏನೇನೋ ಆಗ್ಬಿಟ್ಟಿದ್ದಾರೆ. ತಿಂದಿರೋರೆಲ್ಲ ಎಲ್ಲರೂ ಅಂತ ಹೇಳಲ್ಲ, ಒಂದು 10%, 10-15% ಇದ್ದಾರೆ, ಪತ್ತೆ ಇಲ್ಲ ಆಗ್ಬಿಟ್ಟಿದ್ದಾರೆ ಅವರು. ದಯವಿಟ್ಟು ಇದನ್ನ, ಯಾಕಂದ್ರೆ ನಿಮ್ಗೆ ಏನಕ್ಕೆ ಹೇಳ್ತೀನಿ ಅಂದ್ರೆ, ಇಲ್ಲಿ ಯಾರು ಇಲ್ಲ, ನಾವು ಮಾತ್ರ ಕೂತಿದ್ವಿ. ಎಲ್ಲರೂ ತಿಳ್ಕೊಳ್ರಿ, ಅರ್ಥ ಆಗ್ಬಿಟ್ಟಿರುತ್ತೆ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಈಗಾಗಲೇ ಅರ್ಥ ಆಗ್ಬಿಟ್ಟಿರುತ್ತೆ. ಬರ್ದೇ ಇರೋರು ಸುಮಾರು ಜನ ಇದ್ದಾರೆ ಪಾಪ, ಬಂದಿರೋರು ಅಂತಲ್ಲ, ಬರ್ದೇ ಇರೋರು ಇದ್ದಾರೆ. ಇದನ್ನು ಏನಕ್ಕೆ ಹೇಳ್ತೀನಿ ಅಂದ್ರೆ, ದೇವರು ಮೆಚ್ಚೋದಿಲ್ಲ. ಒಂದನ್ನು ಹೇಳ್ತೀನಿ, ಈಗ ನಮ್ಮ ದೇವೇಗೌಡರ ಪತ್ನಿ ನಮ್ಮಲ್ಲೆಲ್ಲ ಆಗಲಿ ಹೋದ್ರು ಪಾಪ. ಆಯಮ್ಮ ಎಂಥವ್ರು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯರಲ್ಲೂ ಗೊತ್ತಿರ್ತಕ್ಕಂಥ ವಿಚಾರ. ನಾನು ಒಂದು ಉದಾಹರಣೆ, ನಾನು ಮುಂದೆ ನಡೆದಿರ್ತಕ್ಕಂಥ ವಿಚಾರ. ನಾನು ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು ಅಲ್ಲ, ಅವ್ರ ದೈವಶಕ್ತಿ, ಆ ಕುಟುಂಬದ ದೈವಶಕ್ತಿ ಹೆಂಗೆ ಅಂತ ಹೇಳ್ಬಿಟ್ಟು ನಾನೇ ನಿರ್ದಿಷ್ಟ ಸಾಕ್ಷಿ. ಚುನಾವಣೆಯಲ್ಲಿ, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ನಮ್ಮ BMC ಅವ್ರಿಗೆ ಸ್ವಲ್ಪ ತಕರಾರು ಬಂತು. ಕಡೆ ಪಕ್ಷಕ್ಕೆ ಎಲ್ಲರೂ ಸೇರಿ, ಎಲ್ಲ ಜಿಲ್ಲಾ ಶಾಸಕರು, ನಾಯಕರು, ಕುಮಾರಣ್ಣವರು ಎಲ್ಲರೂ ಸೇರಿ ಲಾಸ್ಟ್ಗೆ ಏನು ಅಂದ್ರು ಅಂದ್ರೆ, ಲಾಟ್ರಿ ಎತ್ಬಿಡ್ರಿ, ಲಾಟ್ರಿ ಮುಖಾಂತರ ಯಾರಿಗೆ ಬಂದ್ರೆ ಅವ್ರಿಗಾಗ್ಲಿ. ನನ್ನ ಕೇಳಿದ್ರೆ ಆಯ್ತು, ಓಕೆ ಮಾಡ್ರಿ. ಆಗ್ತಾನೆ ಆ ಚೆನ್ನಮ್ಮ, ಆ ತಾಯಿ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರು. ಬಂದಿದ್ದೆ ಮನೆಯೊಳಗೆ ಬಂದ್ರು. ನಮ್ಮ ಚೌಡ್ರೆಡ್ಡಿ ಅವ್ರು ಬರೆದಿದ್ದ ಹೆಸರುಗಳು, ನಮ್ಮ ಹೆಸರುಗಳು, ನಂದು ವೆಂಕಟರಾಮೇಗೌಡರು. ಆಯಮ್ಮ ಬಂದ ತಕ್ಷಣ ಆಯಮ್ಮನ ಕರೆದು ಹೇಳಿದಾಗ, ದೇವ್ರ ಮನೆಯಲ್ಲಿ ಹೋಗಿ ಪೂಜೆ ಮಾಡಿ, ಆ ಮನೆಯಲ್ಲಿ ದೇವೇಗೌಡರ ಮನೆಯಲ್ಲಿ ಆಯಮ್ಮನ ಎತ್ತಿತ್ತು. ಆಯಮ್ಮನ ಹೆಸರನ್ನ ಎತ್ತಿದ್ದು, ನನ್ನ ಹೆಸರು ಬಂತು. ಕಡೆ ಪಕ್ಷ ಏನಾಯ್ತು, ಆಯ್ತು ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ನಾವು ವಾಪಸ್ ಬಂದ್ಬಿಟ್ಟು 4 ಜನ ಪುಣ್ಯಾತ್ಮರು ಬರ್ತಾ B ಫಾರ್ಮ್ ಚೇಂಜ್ ಮಾಡಿಬಿಟ್ರು. ನಾನು ದೈವ ಶಕ್ತಿ ಅನ್ನೋದಕ್ಕೆ ನಾನು ಹೇಳ್ತಿರೋದು ಉದಾಹರಣೆ, ಬೇರೆ ಇನ್ನೇನು ಇಲ್ಲ. ಎಲ್ಲ ಆಗೋಗಿದೆ, ಮುಗಿತಾ ಇದ್ದೆ. ಹೇಳ್ಬಿಡ್ತೀನಿ, ಹೆಸರುಗಳು ಹೇಳ್ಬಿಡ್ತೀನಿ, ಇರೋ ವಾಸ್ತವಾಂಶ. ಅದಕ್ಕೇನಿದೆ, ಚಿಂತಾಮಣಿ ಅಲ್ಲ, ಶ್ರೀನಿವಾಸಪುರ ತೂಬಲ್ ಚೌಡ್ರೆಡ್ಡಿ, ಮುಬಾರಕ್ ಕೋಲಾರ, ನಮ್ಮ ಶಿವಣ್ಣ ಅಂಡ್ ಒಕ್ಲೇರ್ ರಾಮಣ್ಣ. ಆ 4 ಜನ ಏನ್ ಮಾಡಿದ್ರು ಅಂದ್ರೆ ಚೇಂಜ್ ಮಾಡಿಬಿಟ್ರು. ಅವ್ರಿಗೆ ಕುಂತ್ಕೊಂಡು ದೇವೇಗೌಡ ಅಪ್ಪಾಜಿ ಹತ್ರ ಕುಂತ್ಕೊಂಡು ಚೇಂಜ್ ಮಾಡಿಬಿಟ್ರು. ಸರಿ, ಹಿಂಗ ಆಯ್ತು ಹೋಯ್ತು. ಮತ್ತೆ ನಾನು ಹೋಗಿ ಇನ್ನೊಂದು B ಫಾರ್ಮ್ ತಗೋ ಬಂದೆ, ಹಾಕಿದೆ, ಆಯ್ತು, ಮುಗಿದ ಕತೆ. ನೋಡಿ, ನಾವು ಮಾಡಿದ ಕರ್ಮ ನಮ್ಮನ್ನು ಬಿಡೋಲ್ಲ. ಆ 4 ಜನ ಇವತ್ತು ನಿಮ್ಗೆ ಗೊತ್ತಿದೆ, ಚೌಡ್ರೆಡ್ಡಿ 4ನೇ ಪ್ಲೇಸ್ ಮರು ಚುನಾವಣೆ.
ನಮ್ಮ ಅಕ್ಲೇರ್ ರಾಮಣ್ಣ 3ನೇ ಪ್ಲೇಸ್. ಮುಬಾರಕ್ ಪತ್ತೇನೇ ಇಲ್ಲ ಕೋಲಾರಲ್ಲಿ. ಇನ್ನೊಬ್ರು ರಾಜಕೀಯವಾಗಿ ಗೊತ್ತಿದೆ. ಯಾಕಂತಂದ್ರೆ ದೈವಶಕ್ತಿ ಅನ್ನೋದು ಬಹಳ ಮುಖ್ಯ. ನಮ್ಮ ನಿಯತ್ತು. ನಮ್ಮ ಶಿವಣ್ಣ ಎಲ್ಲಿ ಪಾಪ, ನಾವು ಅಧ್ಯಕ್ಷರು ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಕೊನೆಗೆ ನಮ್ಮ ಶಾಸಕರು ಬಸ್ಕಿ ಹೊಡೆದು ಸಾಕಾಗಿ ಬಿಟ್ರು. ಆಮೇಲೆ ಇನ್ನೇನ್ ಮಾಡೋದು? ಅಲ್ಲ, ನಾವು ಮಾಡಿರ್ತಕ್ಕಂಥ ಕರ್ಮ ಯಾರನ್ನೂ ಬಿಡೋಲ್ಲ. ಅದಕ್ಕೆ ಹೇಳ್ತೀನಿ, ನೀವೂ ಅಷ್ಟೇ. ನೀವು ಮಾಡಿರ್ತಕ್ಕಂಥ ಕೆಲಸ ನಿಮ್ಮಲ್ಲೇ ಇರ್ತದೆ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗ್ತದೆ. ಅದನ್ನ ಯಾರನ್ನೂ ಬಿಡೋಲ್ಲ. ದೇವ್ರ ಹತ್ರ ಬೇಕಾದ್ರೆ ತಪ್ಪಿಸ್ಕೋಬಹುದು, ಕರ್ಮದ ಮುಂದೆ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಹಿಂದೇನೆ ಅದು ಮುಗಿಯೋವರೆಗೂ ಬಿಡಲ್ಲ ನಮ್ಮ. ಈ ನಿಟ್ಟಿನಲ್ಲಿ ದಯವಿಟ್ಟು ತಾವೆಲ್ಲರೂ ಒಂದು ಒಳ್ಳೆ ಹಾಲನ್ನ ಡೈರಿಗಳಿಗೆ ಹಾಕಿ, ಏನು ಈಗಾಗಲೇ ನಮ್ಮ ಇವ್ರು ಹೇಳ್ತಿದ್ರು, ನಮ್ಮ ಚೇತನ ಸಾಹೇಬರು, ಈಗ ಪ್ರೈವೇಟ್ ಡೈರಿಗಳು ದಯವಿಟ್ಟು ಅದನ್ನ ಕಡಿವಾಣ ಹಾಕ್ಬೇಕು. ಮೊದಲು ಅದನ್ನ ಕಡಿವಾಣ ಹಾಕಿದ್ರೆ ನಮ್ಮ ರೈತರು, ಅವ್ರ ಬಿಸ್ನೆಸ್ ಬಂದಿರೋರು ಆಂಧ್ರದಿಂದ, ಯಾವನೋ ಒಬ್ಬ ಹಾಕ್ತಾನೆ, ಇರೋ ದುಡ್ಡು ನಾವು ತಿಂತಾನೆ, ರೈತರಿಗೇನು ಬರುತ್ತೆ? ಏನು ಬರಲ್ಲ. ದಯವಿಟ್ಟು ಅದನ್ನ ಕಡಿವಾಣ ಮಾಡಿ, ಕಡಿವಾಣ ಹಾಕ್ಬಿಟ್ಟು ಮುಂದೆ ನಮ್ಮ ಈ ಹೈನುಗಾರಿಕೆಯನ್ನ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ತರೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನ್ 4 ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಈ ಖಾಸಗಿ ಸಂಘಗಳು ಕಡಿವಾಣ ಆಗ್ಬೇಕು, ಕಾರ್ಯದರ್ಶಿಗಳು ಎಲ್ಲ ಸೇರಿ ಅಂತ ಹೇಳಿದ್ರು. ಆದರೆ ನಮ್ಮ ಚೇತನ್ ಸರ್ ಹೇಳ್ದಂಗೆ ನಾವು ಚೆಕ್ ಮಾಡಿದ್ವಿ, 3.5 ಫ್ಯಾಕ್ಟ್ರಿ 4 ಇಟ್ಟಿದ್ದಾರೆ ಅಂತೆಲ್ಲ. ಇದು NDDB ಫಾರ್ಮುಲಾ ಮಾಡೋದು ಎಲ್ಲ ಕ್ಷೇತ್ರಗಳಿಗೂ, ಎಲ್ಲ ಖಾಸಗಿ ಡೈರಿಗಳಿಗೂ, ನಮ್ಮ ಸಹಕಾರಿ ಸಂಘಗಳು ಎಲ್ಲ ಒಂದೇ ಸೂತ್ರ. ಅವ್ರು ಹೆಂಗೆ 4 ಇದಕ್ಕೆ ಪಾಯಿಂಟ್ಗೆ 4 ಫ್ಯಾಕ್ಟ್ರಿಗೆ ಹೆಂಗೆ ಅವರು 42 ಕೊಡ್ತಾರೆ? ಇದೆಲ್ಲ ನಮ್ಮ ಸರ್ಕಾರದಲ್ಲೇ ಇದೆ. ಇವಾಗೇನು ಆರೋಗ್ಯ ಅಧಿಕಾರಿಗಳು ಇವಾಗೇನು ಹೋಟೆಲ್ ಚೆಕ್ ಮಾಡ್ತಾರೆ. ಇವಾಗ ನ್ಯೂಸ್ ಬರ್ತಾ ಇದೆ, ಒಂದು ವಾರದಿಂದ ಎಲ್ಲ ಐಷಾರಾಮಿ ಹೋಟೆಲ್ ಚೆಕ್ ಮಾಡಿಬಿಟ್ಟು ಆಹಾರ ಪದಾರ್ಥಗಳನ್ನ ಇದು ಮಾಡ್ತಾ ಇದಾರೆ ಅಂತ. ಇವರು 2.0 ನಾವು ರಿಜೆಕ್ಟ್ ಮಾಡಿದಂತ ಹಾಲನ್ನ ಎತ್ಕೊಂಡು ಗ್ರಾಹಕರಿಗೆ ಹೆಂಗ್ ಮಾಡ್ತಾ ಇದಾರೆ ಇವರು, ಏನು ಪ್ರೈವೇಟ್ ಅವರು, ಅವರಿಗೆ ಅವಕಾಶ ಕೊಡ್ತಾ ಇರೋಂತ ಸರ್ಕಾರ ಯಾವುದು? ನಾವೇ ಆಡಳಿತ ಮಾಡ್ತೇವೆ, ಸರ್ಕಾರದವರು. ನಮ್ಮ 13 ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಮತ್ತು ಜನಪ್ರತಿನಿಧಿಗಳು ಸೇರಿ ಆ ಆರೋಗ್ಯ ಇಲಾಖೆನ ಸ್ವಲ್ಪ ಶಿಫ್ಟ್ ಮಾಡಿದ್ರೆ ಕಲಬೆರಕೆ ಹಾಲು ಹೆಂಗೆ ಗ್ರಾಹಕರಿಗೆ ಮಾರ್ತಾ ಇದಾರೆ? ಏನೋ ಇದರಲ್ಲಿ ಏನೋ ಟೌನ್ಗಳಲ್ಲಾಗ್ಲಿ ಎಲ್ಲ ಗ್ರಾಹಕರಿಗೆ ಹೆಂಗ್ ಮಾರ್ತಾ ಇರೋರೆ? ನಾವು ರಿಜೆಕ್ಟ್ ಮಾಡಿದಂತ ಹಾಲನ್ನ ಹೆಂಗ್ ಅವರು ಗ್ರಾಹಕರಿಗೆ ಸೇಲ್ ಮಾಡ್ತಾವ್ರೆ? ಇದನ್ನ ನಮ್ಮ ಸರ್ಕಾರ ಶಿಫ್ಟ್ ಆಗಿ ತಗೊಂಡ್ರೆ 24 ಗಂಟೆಗಳಲ್ಲಿ ಖಾಸಗಿ ಮುಚ್ಚಬಹುದು. ಯಾಕೆಂದ್ರೆ ಅವ್ರು ಮಿಕ್ಸ್ ಮಾಡ್ತಾ ಇರೋದು ಕೆಮಿಕಲ್ಸ್. ನಾವು ರಿಜೆಕ್ಟ್ ಮಾಡಿರೋ ಹಾಲನ್ನ ಅವರು ಮಾರ್ತಾ ಇರೋದು ಗ್ರಾಹಕರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಈ ಏಜೆಂಟ್ಗಳಿಗೆ ಜಾಸ್ತಿ ಕೊಡ್ತಾರೆ, ಏನು ಪ್ರೈವೇಟ್ ಡೈರಿಯವರು. ನಮ್ಮ ಹಾಲನ್ನ ಕೆಳಗೆ ಇಡ್ತಾರೆ, ಅವ್ರ ಹಾಲನ್ನ ಮೇಲೆ ಇಟ್ಕೋತಾರೆ ಪಾಕೆಟ್ ಸ್ವಲ್ಪ ಹೊತ್ತು. ಯಾಕೆಂದ್ರೆ ಇದರಲ್ಲಿ ಇದು ಜಾಸ್ತಿ ಬರುತ್ತೆ, ಕಮಿಷನ್ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಾರೋ ಇವ್ರಿಗೂ ಯಾರು ಏಜೆಂಟ್ಗಳು ಕೂಡ ಹಂಗೆ ಮಾಡ್ತವ್ರೆ. ಇದನ್ನು ದಯವಿಟ್ಟು ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತೀನಿ. ನಿಮ್ಮ ಏನು ನಮ್ಮ MLAಗಳಿದ್ದಾರೆ ಅಸೆಂಬ್ಲಿಯಲ್ಲಿ ಕೂಡ ಈ ಒಂದು ಯಾಕೆ ಪ್ರೈವೇಟ್ ಡೈರಿ ಕಲೆಕ್ಷನ್ ಮಾಡತಕ್ಕಂಥ ಹಾಲನ್ನ ಗ್ರಾಹಕರಿಗೆ ಹೆಂಗ್ ತಲುಪಿಸ್ತಾ ಇದ್ದಾರೆ, ಅದನ್ನ ಯಾಕೆ ಹೋಟ್ಲ್ಗಳು ಚೆಕ್ ಮಾಡ್ತಾ ಇರೋ ಯಾವ ಆರೋಗ್ಯ ಅಧಿಕಾರಿಗಳಿದಾರೋ ನಮ್ಮ ಹಾಲನ್ನ ಯಾಕೆ ಚೆಕ್ ಮಾಡಬಾರ್ದು? ಅದ್ರಲ್ಲಿ ಕೆಮಿಕಲ್ಸ್ ಇದೆಯಲ್ಲ, ಅದನ್ನ ಚೆಕ್ ಮಾಡಿಬಿಟ್ರೆ ರಿಜೆಕ್ಟ್ ಮಾಡಿದಂತ ಹಾಲನ್ನ ಅವರು ಫ್ಯಾಟು, ಯಾಕೆಂದ್ರೆ NDDB ಅವರು ಫಾರ್ಮುಲಾ ಮಾಡಿರೋದು ಎಲ್ರಿಗೂ ಒಂದೇ, ಏನೋ ಖಾಸಗಿ ಸಂಘಗಳಿಗೂ ಒಂದೇ, ನಮ್ಮ ಸರ್ಕಾರಿ ಸಂಘಗಳಿಗೆ ಒಂದೇ. ಹೆಂಗವರು ಕಡಿಮೆ ದರ್ಜೆ ಹಾಲು ತಗೊಂಡವರು ಏನು ಗ್ರಾಹಕರಿಗೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇದನ್ನು ಚೆಕ್ ಮಾಡಿದ್ರೆ ನಮ್ಮ ಆಡಳಿತ ಮಂಡಳಿ ಆಗ್ಲಿ, ಒಕ್ಕೂಟದ ಆಡಳಿತ ಮಂಡಳಿ ಆಗ್ಲಿ, ಆಮೇಲೆ ಸರ್ಕಾರದ ಮಾಡಿದ್ರೆ 24 ಗಂಟೆಯಲ್ಲಿ ಖಾಸಗಿ ಸಂಘವನ್ನು ಮುಚ್ಚಿಸಬಹುದು ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಅವರಲ್ಲಿ ಮನವಿ ಮಾಡ್ತಾ, ಇನ್ನೊಂದೇನಂದ್ರೆ ಬರಗಾಲ ಬಂದಿದೆ ರೈತರಿಗೆ. ದಯವಿಟ್ಟು ಮೊನ್ನೆ ಇಳಿಸಿರ್ತಕ್ಕಂಥ 2 ರೂಪಾಯಿ ಒಕ್ಕೂಟದಿಂದ ಸ್ವಲ್ಪ ಈ ಬರಗಾಲಕ್ಕೆ ಇನ್ನೊಂದು 2 ರೂಪಾಯಿ ಸೇರಿಸಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಿರ್ದೇಶಕರಲ್ಲಿ ಮನವಿ ಮಾಡ್ತಾ ನನ್ನ 4 ಮಾತು ಅವಕಾಶ ಕೊಡಿ. ಎಲ್ರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏನು ಹಾಲು ಕರೆಯುವ ಯಂತ್ರಗಳನ್ನ ನಾವು ಈ ದಿನ ಫಲಾನುಭವಿಗಳಿಗೆ ವಿತರಿಸುವಂತ ಒಂದು ಕಾರ್ಯಕ್ರಮವನ್ನ ಈ ದಿನ ಇಟ್ಕೊಂಡಿದ್ವಿ. ಈಗಾಗಲೇ ಬೆಳಗಿನಿಂದ ಕೂಡ 3 ಕಾರ್ಯಕ್ರಮಗಳಲ್ಲಿ, ಬಿಡುವಿಲ್ಲದ ಕಾರ್ಯಕ್ರಮಗಳಲ್ಲಿ ನಮ್ಮ ಶಾಸಕರು ಮತ್ತೆ ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ಬರ್ತಾ ಇದ್ವಿ. ಒಂದನೇದಾಗಿ ಬೆಳಗಾನಹಳ್ಳಿಯಲ್ಲಿ ಹೊಸ ಡೈರಿ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿರ್ತಕ್ಕಂಥದ್ದು. ತಿರುಮನಹಳ್ಳಿ ಗ್ರಾಮದಲ್ಲಿ ಹೊಸ ಡೈರಿಯನ್ನ
ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮೂರನೇದಾಗಿ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಕೋಲಾರ ಹಾಲು ಒಕ್ಕೂಟ ಮಾಡ್ತಾ ಇರ್ತಕ್ಕಂಥ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದು. ಈಗಾಗಲೇ ಹಲವಾರು ವರ್ಷಗಳಿಂದ ಈ ರೀತಿಯ ಕಾರ್ಯಕ್ರಮಗಳನ್ನ ಕೋಲಾರ ಹಾಲು ಒಕ್ಕೂಟ ನಿಲ್ಲಿಸಿತ್ತು. ಕಾರಣ ಏನು ಅಂತಂದ್ರೆ, ಒಂದು MV ಕೃಷ್ಣಪ್ಪನವರ ಹೆಸರಿನಲ್ಲಿ ಒಂದು ಆಟೋಮ್ಯಾಟಿಕ್ ಹಾಲನ್ನ ಶೇಖರಿಸುವಂತ ಒಂದು ಕಟ್ಟಡವನ್ನ ಮತ್ತು ಯಂತ್ರಗಳನ್ನ ಖರೀದಿಸಿ ಹೊಸ ಡೈರಿಯನ್ನ ಪ್ರಾರಂಭ ಮಾಡಿದ ಕಾರಣದಿಂದ ಹಣದ ಕೊರತೆ ಇದ್ದಿದ್ರಿಂದ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಕೆಲವು ದಿನಗಳ ಮಟ್ಟಿಗೆ ಸ್ಥಗಿತಗೊಳಿಸಿದ್ವಿ. ಆದರೆ ಈಗ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಸಾಮೇಗೌಡರು, ಇನ್ನೂ ಅನೇಕ ನಿರ್ದೇಶಕರು ನಾವೀಗ ಬಂದಿದ್ದೀವಿ, ಈಗ ಕೊಡಲೇಬೇಕು ಅನ್ನೋ ಒಂದು ಮಾತಿನಿಂದ ಅನೇಕ ರೀತಿಯ ಜನೋಪಯೋಗಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದ್ವಿ. ಮೊದಲನೇದಾಗಿ ಈಗ ಹಾಲು ಕರೆಯುವ ಯಂತ್ರಗಳನ್ನ ನೀಡ್ತಾ ಇದ್ದೀವಿ. ನಂತರ ಮತ್ತೆ ಹುಲ್ಲನ್ನ ಕತ್ತರಿಸುವಂತ ಯಂತ್ರಗಳನ್ನ ಕೂಡ ಹತ್ತಿರದಲ್ಲೇ ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಹಾಗೇನೆ ತದನಂತರ ಮ್ಯಾಟ್ಗಳನ್ನ ನೀಡುವಂತ ಒಂದು ಕಾರ್ಯಕ್ರಮ ಕೂಡ ಇದೆ. ಇದಲ್ಲದೆ ನಾವು ಈಗಾಗಲೇ ಏನು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಅಂಕಗಳನ್ನ ಪಡೆದುಕೊಂಡಿದ್ದಾರೋ ಅವ್ರಿಗೂ ಕೂಡ ನಾವು ಸ್ಕಾಲರ್ಶಿಪ್ ಅನ್ನ ನೀಡಿದಂತ ಕಾರ್ಯಕ್ರಮವನ್ನು ಕೂಡ ನೀವೆಲ್ಲರೂ ಗಮನಿಸಿದ್ದೀರಿ. ಬಂಧುಗಳೇ, ಇದಲ್ಲದೆ ಏನು ಹೆಣ್ಣು ಮಕ್ಕಳ ಒಂದು ಡೈರಿಗಳಿದೆಯೋ ಆ ಡೈರಿಗಳಿಗೂ ಕೂಡ ನಾವು ಸಾಲವನ್ನ ವಿತರಿಸುವಂತ ಕಾರ್ಯಕ್ರಮ ಕೂಡ ಹತ್ತಿರದಲ್ಲೇ ನಡೀತದೆ ಅಂತ ಹೇಳೋದಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಸ್ನೇಹಿತರು ಡಾಕ್ಟರ್ ಪ್ರಕಾಶ್ ಅವರು ಮತ್ತೆ ನಮ್ಮ ಗೋಪಾಲ್ ಅವರು ಒಂದೆರಡು ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ನಿಜಾನೇ, ಏನು ಡಾಕ್ಟರ್ ಪ್ರಕಾಶ್ ಅವರು ಹೇಳಿದ್ದು, ಹಸುಗಳಲ್ಲಿ ಕ್ವಾಲಿಟಿ ಬರ್ತಾ ಇಲ್ಲ, ಕ್ವಾಲಿಟಿ ಬರದೇ ಇದ್ರೆ ನಾವ್ ಏನ್ ಮಾಡ್ಬೇಕು, ಅದನ್ನ ತಗೊಂಡೋಗಿ ಪ್ರೈವೇಟ್ ಡೈರಿಗೆ ಹಾಕ್ತಿವಿ, ಏನ್ ಮಾಡೋದು ಅನ್ನೋ ಒಂದು ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡ. ಒಂದು ವಿಚಾರನ ಇಲ್ಲಿ ಹೇಳ್ಬೇಕಾಗ್ತದೆ. ಹಸು ಹೇಳ್ತದೆ, ನೀನು ನನ್ನನ್ನ ಹೆಂಗ್ ನೋಡ್ಕೊಳ್ತೀಯೋ ನಾನು ನಿನ್ನನ್ನ ಹಂಗ ನೋಡ್ಕೊಳ್ತೀನಿ ಅಂತ. ಹಸು ಮುಂದೆ ಬರೀ ಹಸಿ ಹುಲ್ಲು ಹಾಕ್ಬಿಟ್ರೆ ಸಾಕಾಗಲ್ಲ. ಹಸು ಮುಂದೆ ಬರೀ ಒಣಗಿದ ಹುಲ್ಲು ಹಾಕ್ಬಿಟ್ರೆ ಸಾಕಾಗಲ್ಲ. ಹಸುಗೂ ಸಮತೋಲನವಾದಂತ ಆಹಾರ ಬೇಕು. ಆಮೇಲೆ ಇಷ್ಟು ಹಾಲು ಕೊಡ್ತಾ ಇದೆ ಅಂದ್ರೆ ಇಷ್ಟು ಫೀಡನ್ನು ಹಾಕ್ಬೇಕು ಅನ್ನೋ ಒಂದು ನಿಯಮ ಇದೆ. ಬಟ್ ಅದನ್ನ ಯಾರು ಪಾಲಿಸೋದಿಲ್ಲ. ನಿಮಗೆ ಬೇಕಾದ್ರೆ ಒಂದು ಚಾರ್ಟ್ ಕೊಡ್ತಾರೆ ನಮ್ಮಲ್ಲಿ ಡೈರಿನಲ್ಲಿ, ನಮ್ಮ ಯೂನಿಯನ್ ಅಲ್ಲಾಗ್ಲಿ ಶಿಬಿರ ಕಚೇರಿಯಲ್ಲಾಗ್ಲಿ, 10 ಲೀಟರ್ ಹಾಲು ಕೊಡ್ತಾ ಇದ್ರೆ ಎಷ್ಟು kg ನಾವು ಪಶು ಆಹಾರವನ್ನು ಕೊಡಬೇಕು ಅನ್ನೋದು ನಿಗದಿ ಮಾಡಿದೆ. ನಮಗೆ ಲಾಭ ಜಾಸ್ತಿ ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಅದಕ್ಕೆ ಹಾಕೋದು ಕಡಿಮೆ ಮಾಡ್ತೀವಿ. ಇಲ್ಲೇ ನಾವು ತಪ್ಪು ಮಾಡ್ತಕ್ಕಂಥದ್ದು. ಆಮೇಲೆ ದಿನ ತೊಳಿಬೇಕು ಅಂತೀವಿ, ಹಸುನ ತೊಳೆಯಕ್ಕಾಗಲ್ಲ, ನೀರಿಲ್ಲ, ನಿಜಾನೇ. ಆದ್ರೆ ಒದ್ದೆ ಮಾಡ್ಕೊಂಡಾದ್ರೂ ಅದನ್ನ ಒರೆಸ್ಬೇಕಾಗ್ತದೆ. ಬಿಸಿಲಿನಲ್ಲಿ ಬಿಟ್ಬಿಡ್ತೀರಿ ಮೇಯೋಕೆ. ಇದು CB ಕೌಸ್ ಮತ್ತು HF ಕೌಸ್ ಇದರಲ್ಲಿ ಬಹಳ ಡೆಲಿಕೇಟ್ ಆದಂತ ಹಸುಗಳು. ಇವುಗಳನ್ನ ನೀವು ಬಿಸಿಲಿನಲ್ಲಿ ಬಿಟ್ಬಿಟ್ಟು ಮೇಯ್ಕೊಂಡ್ ಬಾ ಅಂದ್ಬಿಟ್ರೆ ನಿಮಗೆ ಅದು ಕ್ವಾಲಿಟಿ ಕೊಡೋದಿಲ್ಲ. ನೀವು ಹಸುವನ್ನ ಅದರಲ್ಲಿ ನೀವು ಒಂದು ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಅದನ್ನ ಒರೆಸಬೇಕಾಗ್ತದೆ. ಸ್ನಾನ ಮಾಡಿಸದೇ ಇದ್ರೆ ಹೋಗ್ಲಿ, ನಾವು ಪ್ರತಿದಿನ ಸ್ನಾನ ನಮಗ್ ಬೇಕು. ಆದ್ರೆ ಹಸು ಮಾತ್ರ 25 ಒಂದು ತಿಂಗಳಾದ್ರೂ ಕೂಡ ಅದ್ರ ಮೇಲೆ ಏನು ಮಾಡಂಗಿಲ್ಲ. ಯಾರು ತಪ್ಪಿದು? ಇದು ನಾವು ಹಸುವನ್ನ ಸಾಕೋ ವಿಧಾನದಲ್ಲೇ ತಪ್ಪಿದೆ. ನಾವು ಸಾಕೋ ವಿಧಾನದಲ್ಲಿ ತಪ್ಪಿದೆ. ಹಸುವನ್ನ ಎಷ್ಟು ಜೋಪಾನವಾಗಿ ನೋಡ್ಕೊಂಡ್ರೆ ಅಷ್ಟು ಜೋಪಾನವಾಗಿ ಅದು ನಮ್ಮನ್ನು ನೋಡ್ಕೊಳ್ಳುತ್ತೆ. ನಾವು ಅದನ್ನ ಏನೋ ಒಂದು ಕಟ್ಟಾಕೋದು, ಹುಲ್ಲು ಅದ್ರ ಮುಂದೆ ಹಾಕ್ಬಿಡೋದು, ಇಷ್ಟು ಮಾತ್ರ ಮಾಡ್ತೀವಿ. ನಾವು ಗಮನ ಅದಕ್ಕೆ ಕೊಡ್ಬೇಕಾಗ್ತದೆ. ಮತ್ತೆ ಕಾಲಕ್ಕೆ
ಪಶು ವೈದ್ಯಾಧಿಕಾರಿಗಳಿಂದ ಅದನ್ನ ಚೆಕಪ್ ಮಾಡಿಸಿ ಅದರ ಆರೋಗ್ಯ ಸ್ಥಿತಿ ಬಗ್ಗೆ ಒಂದು ಬುಕ್ ಇಡಬೇಕಾಗ್ತದೆ. ಎಷ್ಟು ಜನ ಬುಕ್ಗಳು ಇಟ್ಟಿದ್ದೀರಿ ಕೈ ಎತ್ತಿ? ಎಷ್ಟು ಜನ ಬುಕ್ ಇಟ್ಟಿದ್ದೀರಿ ಕೈ ಎತ್ತಿ? ಆ ಹಸುವಿನ ಆರೋಗ್ಯ ಎಷ್ಟು ಹಲ್ಲು ಹಾಕಿದೆ, ಅದರ ರಕ್ತದ ಇದೇನು, ಮತ್ತೆ ಅದಕ್ಕೆ ತಾಯಿಗೆ ಏನು ಕಾಯಿಲೆ ಇತ್ತು, ಏನು ಕಾಯಿಲೆಗಳು ಬರ್ತವೆ, ಇದನ್ನೆಲ್ಲ ಇಡಬೇಕಾಗ್ತದೆ. ಯಾಕೆ ಅಂದ್ರೆ ಇದು ವೈಜ್ಞಾನಿಕವಾಗಿ ಹಸುವನ್ನ ಮೇಯಿಸ್ತಕ್ಕಂತ ವಿಧಾನ, ವೈಜ್ಞಾನಿಕವಾಗಿ ನಾವು ಹಸುವನ್ನ ಮೇಯಿಸುವಂತ ವಿಧಾನ ಇದು. ಎಷ್ಟು ಹಾಲು ಕೊಡ್ತಾ ಇದೆ, ಅದಕ್ಕೆ ಎಷ್ಟು ನಾವು ಪಶು ಆಹಾರ ಕೊಡಬೇಕು, ಮತ್ತೆ ಕಾಲಕ್ಕೆ ಅದಕ್ಕೆ ಏನು ಇಂಜೆಕ್ಷನ್ಸ್ ಕೊಡಬೇಕು, ಯಾವುದು ಕಡಿಮೆ ಇದೆ, ಅದರಲ್ಲಿ ಐರನ್ ಅಂಶ ಕಡಿಮೆ ಇದೆಯಾ, ರಕ್ತದ ಸರಿ ಹೋಗುತ್ತೆ ಅನ್ನೋದು ನೀವು ಹೇಳ್ತೀರಷ್ಟೇನೆ. ಅದನ್ನ ಸರಿಯಾಗಿ ನೋಡಿದ್ರೆ ಇನ್ನೂ ಹಾಲು ಜಾಸ್ತಿ ಕೊಡುತ್ತೆ. ನೀವು ಹೇಳೋದು ನನಗೆ ಗೊತ್ತಿದೆ, ನಾನು ರೈತನೇ. ನೀವು ಅದನ್ನ ಮಾಡೋ ರೀತಿನಲ್ಲಿ ಮಾಡಿದ್ರೆ ಅದು ಹಾಲನ್ನ ಜಾಸ್ತಿ ಕೊಡುತ್ತೆ. ನೀವೀಗೇನು ಹಾಲು ಇಡ್ತಾ ಇದ್ದೀರೋ ಈ ವೈಜ್ಞಾನಿಕವಾಗಿ ಮಾಡಿದಾಗ ಹಾಲನ್ನ ಜಾಸ್ತಿ ಕೊಡುವಂತ ಪರಿಸ್ಥಿತಿ ಬರ್ತದೆ. ನಾವೇನ್ ಅನ್ಕೋತೀವಿ ಅದೆಲ್ಲ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ. ಅದೆಲ್ಲ ಮಾಡಿದ್ರೆ ಲಾಸ್ ಆಗಲ್ಲ, ನಮಗೆ ಹಾಲು ಇನ್ನೂ ಜಾಸ್ತಿ ಕೊಡುವಂತ ಸಂದರ್ಭ ಇರುತ್ತೆ. ಇಷ್ಟು ಸೊಗಸಾಗಿ ಸುಂದರವಾಗಿ ಕಾರ್ಯಕ್ರಮ ಈ ಹಾಲಲ್ಲಿ ಚೆನ್ನಾಗಿ ನಡೀತಾ ಇದೆ. ಬಹುಶಃ ಈ ಹಾಲಿಗೆ ಒಳ್ಳೆ ಕಳೆ ಬಂತು ಅಂತ ಅನ್ಕೊಂತೀನಿ. ಇವತ್ತು ಈ ಹಾಲಿಗೆ ಒಳ್ಳೆ ಕಳೆ ಬಂತು ಅಂತ ಕೇಳ್ಕೊಂತೀನಿ. ಮೋಸ್ಟ್ಲಿ ಬಂದಿರ್ಬೇಕು ಅನ್ಕೊಂತೀನಿ. ಸುಕುಮಾರ್ ಹೇಳ್ತಾನೆ ಬಂದೊಂದು. ಸೊ ಅದರಿಂದ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ತಕ್ಕಂಥ ರೀತಿ ಇವತ್ತು ಇದೆ. ಒಂದೊಂದು ಹೇಳಬಲ್ಲ, ಶಾಸಕನಾಗಿ 3 ವರ್ಷ ತಾಲೂಕು ತುಂಬಾ ಸಮೃದ್ಧಿಯಾಗಿತ್ತು, ಸುಭದ್ರವಾಗಿತ್ತು. ಮೊನ್ನೆ ಒಂದು ರಿಪೋರ್ಟ್ ತರಿಸಿ ನೋಡಿದಾಗ ಏನು ಮಳೆ ಆಗ್ಬೇಕಾಯ್ತಕ್ಕಂಥ ಮಳೆ ಒಂದು 37% ಮಾತ್ರ ಮಳೆ ಆಗಿದೆ, 63% ಮಳೆ ಆಗ್ತಾ ಇಲ್ಲ. ವಾಡಿಕೆ ಮಳೆ ಅಂತ ಕರಿತೀವಿ. ಪ್ರತಿ ವರ್ಷ ಬರ್ತಕ್ಕಂಥ ಮಳೆ ಆಧಾರಿತವಾಗಿ ನಮಗೆ ಮಳೆ ಆಗ್ತಾ ಇಲ್ಲ. ಬಹುಶಃ ನಾನು ಹೇಳ್ತೀನಿ, ನನಗೆ ಯಾವತ್ತೂ ಭಯ ಆಗಿಲ್ಲ. 8 ದಿವಸದಿಂದ ಮಲಗಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಯಥೇಚ್ಛವಾಗಿ ಹಳ್ಳಿ ಕಡೆಯಿಂದ ಬೋರ್ವೆಲ್ ನಿಂತೋಗ್ತಾ ಇದ್ದಾವೆ, ವಾಟರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಯಾವತ್ತೂ ನಾನು ಈ ಥರ ಫೇಸ್ ಮಾಡಿರ್ಲಿಲ್ಲ. ನನ್ನೇ ಒಂದು 4-5 ವಾರ್ಡ್ಗೆ ವಿಸಿಟ್ ಹೋದೆ ಟೌನಲ್ಲಿ. ಎಷ್ಟು ನಮ್ಮಲ್ಲಿ ಅಭಾವ ಸ್ಟಾರ್ಟ್ ಆಗಿದೆ ಅಂದ್ರೆ, ಆಕ್ಚುಲಿ ಒಬ್ಬ ಶಾಸಕನಾಗಿ, ಒಬ್ಬ ಮುಖ್ಯಮಂತ್ರಿ ಆಗಿ, ಒಬ್ಬ ಜಿಲ್ಲೆ ಅಧಿಕಾರಿಗಳಾಗಿ ನಾವು ಜನಕ್ಕೆ ನೀರು ಕೊಡೋಕ್ಕೂ ನಾವು ಹೋಗ್ತಿಲ್ಲ ಅಂತಂದ್ಮೇಲೆ ಬಹುಶಃ ಈ ಪೋಸ್ಟ್ಗೆ ಅದು ಕಷ್ಟ ಆಗ್ತದೆ. ನಾವು ಕಮರ್ಷಿಯಲ್ ದುಡ್ಡು ಮಾಡೋದು, ವ್ಯಾಪಾರಸ್ಥರು ಮಾಡೋದು ಬೇರೆ ಸೆಕೆಂಡ್ರಿ. ಒಂದು ಉದ್ಯೋಗ ಅಂತ ಬಂದಾಗ ಒಬ್ಬ ಶಾಸಕನಾಗಿ ಇವತ್ತು ನನಗೆ ಒಂದು 15 ದಿವಸ ಫೇಸ್ ಮಾಡಿ. ಯಾಕೆ ಅಂತಂದ್ರೆ ನಮ್ಮಲ್ಲಿ ವಾಡಿಕೆ ಮಳೆ ಆಗ್ತಾ ಇಲ್ಲ. ಮೊನ್ನೆ KDP ಮೀಟಿಂಗ್ನ ಈ ಮಳೆ ಮತ್ತು ಮೇವುಕೋಸ್ಕರ ಕರೆದಾಗ ನಾನೊಂದು ಮಾತು ಕೇಳಿದೆ. ನಾನು ಇವತ್ತು ಬಹುಶಃ ಮಾಲೂರಲ್ಲಿ ಮಾರ್ಕೊಂಡೇನ್ ಡ್ಯಾಮ್ ಇದೆ, ಮಾರ್ಕೊಂಡೇನ್ ಡ್ಯಾಮ್ ನೀರು ಕೊಡ್ತಾವ್ರೆ. ಬಂಗಾರಪೇಟೆ ತಾಲೂಕಲ್ಲಿ, ಕೋಲಾರ ತಾಲೂಕು ಎರಗೋಳಿದೆ, ಅಲ್ಲಿಂದ ನೀರು ಬರ್ತದೆ, KJP ನೀರು ಬರ್ತದೆ. ಎಂತ ಪಾಪಿಗಳು ನಾವು ಅಂತಂದ್ರೆ, ಈ KCVL ಅಂತ ಗೊಬ್ಬ ನೀರು ಮಾಡಿದ್ದಾರೆ, ಅದು ರೀಚ್ ಆಗ್ತಾರೆ ನಮ್ಗೆ, ಅದು ಬರ್ತಾ ಇಲ್ಲ. ಇವತ್ತು ನಾನು ನಿಮ್ಮೆಲ್ಲ ಕೇಳ್ಕೊಂತೀನಿ, ಬಹುಶಃ ನಾವೆಲ್ಲ ಇದು ಫೇಸ್ ಮಾಡ್ಬೇಕಾಗ್ತದೆ. ನೀವೆಲ್ಲ ಈಗ ಇನ್ನು 15 ದಿವಸ ಆದ್ಮೇಲೆ ನಿಮ್ಗೆ ಮೇವು ಬಗ್ಗೆ ಸ್ಟಾರ್ಟ್ ಆಗ್ತದೆ. ಬರೀ ನಮ್ಮ ನಗರದಲ್ಲಿ 164 ಬೋರ್ ನಿಂತೋಗಿದೆ, 164 ಬೋರ್ ಇದಕ್ಕಿದೆ ನಿಂತೋಗಿದೆ. ಯಾಕೆಂದ್ರೆ ನಮ್ಮ ಅಂಡರ್ ವಾಟರ್ ನಮ್ ಡೌನ್ ಆಗ್ತಾ ಇದೆ. ಇದೇ ತರ ಮುಂದೋದ್ರೆ ತುಂಬಾ ನಾವು ಫೇಸ್ ಮಾಡ್ಬೇಕಾಗ್ತದೆ. ಸೊ ಅದರಿಂದ ಇದ್ರ ಮಧ್ಯೆ ನೀವು ಪ್ರೈವೇಟ್ ಒಂದು ಕಾಟ, ಈ ವಾಟರ್ ಪ್ರಾಬ್ಲಮ್ ಒಂದು ಕಾಟ, ಇವಾಗ ನಾವು ಕುಡ್ಲಿಕ್ಕೆ ನೀರಿಲ್ಲ ಅಂದ್ರೆ ನಮ್ಮ ಮೇವಿಗೆ ಎಲ್ಲಿಂದ ತರಕಾಗುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಇದನ್ನ ನಾವು ಸರಿಪಡಿಸ್ಕೊಬೇಕಾಗ್ತದೆ. ಯಾಕಂದ್ರೆ ನಾವು ನೀರಿದ್ರೆ ಮಾತ್ರ ನಾವ್ ಏನ್ ಮಾಡಕ್ ಸಾಧ್ಯ. ನಾವೇನಂದ್ರೆ ಇಲ್ಲೇ 16 ಕಿಲೋಮೀಟರ್ ಅಲ್ಲಿ ನಮ್ಗೆ ನೆಲೆ ಹೋಗ್ತಾ ಇದೆ, ಕೃಷ್ಣನ ನೆಲೆ. ಸರ್ಕಾರ ಮನಸ್ಸು ಮಾಡೋ ಕೃಷ್ಣ ನೀರು ಕೊಡ್ಬೋದು, ಮನಸ್ಸು ಮಾಡ್ತಾ ಇಲ್ಲ. ಈ KCVL ನಾನು ಹೇಳ್ತೇನೆ, ಪ್ರತಿ ವರ್ಷ ಗಲಾಟೆ ಮಾಡ್ತಿದ್ದೇನೆ, ಟ್ರಸ್ಟಿ ಪ್ಲಾಂಟ್ ಮಾಡಿ ನಮ್ಗೆ ಕೊಡಿ, ನೀರು ಕೊಡಿ ಅಂತ. ಅದು ಮಾಡ್ತಾ ಇಲ್ಲ. ಬಹುಶಃ ಅದನ್ನ ಮಾಡ್ಬೇಕಾದ್ರೆ ನಮ್ಗೆ ರೀಚ್ ಆಗ್ತಾ ಇಲ್ಲ. ಒಳ್ಳಿಕೆರೆಗೆ KCVL ನೀರು ರೀಚ್ ಆಗ್ತಾ ಇಲ್ಲ. ಈ ಸಂದರ್ಭಕ್ಕೆ ನಾವು ತಯಾರಾಗಿ ಹೋಗ್ತಾ ಇದೀವಿ. ಇದ್ರ ಮಧ್ಯೆ ಈ ಬೆಂಗಳೂರಿಂದ ಬಂದು ರೆವಿನ್ಯೂ ಇಲಾಖೆನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಕೊಂಡ್ಕೊಂಡು ಇಡೀ ಗೌರ್ಮೆಂಟ್ ಜಮೀನು ಎಲ್ಲಿದೆ ಎಲ್ಲ ಮಾರಾಟ ಮಾಡಾಗಿದೆ. ಈ ಸಂದರ್ಭಕ್ಕೆ ಬರ್ತಾ ಹೊಸ ಪ್ರಾಜೆಕ್ಟ್ ನಾವು ಬೇಕು ಅಂತಂದಾಗ 1 ಇಂಚು ಜಾಗ ಕೂಡ ಮುಳಬಾಗ ತಾಲೂಕಲ್ಲಿ ಸಿಗ್ತಾ ಇಲ್ಲ ನಮ್ಗೆ. 1 ಇಂಚು ಜಾಗ ಹೊಸ ಪ್ರಾಜೆಕ್ಟ್ ತರಬೇಕು. ನನ್ನ ನಾಚಿಕೆ ಆಗುತ್ತೆ ಹೇಳ್ತೀನಿ. ನಮ್ಮಲ್ಲಿ ಯಾವ್ದು ಮೈದಾನ ಇಲ್ಲ, ಆಟ ಆಡ್ಲಿಕ್ಕೆ ಮೈದಾನ ಇಲ್ಲ. ಈ ಪರಿಸ್ಥಿತಿಗೆ ನಾವು ಹೋಗ್ಬೇಕಾದ್ರೆ
ನಾವು ಎಚ್ಚೆತ್ಕೊಬೇಕಾಗ್ತದೆ. ನಮ್ಮನ್ನು ನಾವು ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದೆ. ನಾನು ರಾಜಕೀಯ ದುರುದ್ದೇಶದಿಂದ ಮಾತಾಡ್ತಾ ಇಲ್ಲ, ಯಾವುದೋ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಇವತ್ತು ಬಹುಶಃ ಇವರಿಬ್ರು ಗೆದ್ದಾದ್ಮೇಲೆ ಈ ಒಂದು ಕ್ಷೇತ್ರಕ್ಕೆ ಒಂದು ಮೆರುಗು ಬಂತು. ನೀನು ಕಾಂಪಿಟೇಷನ್ ವರ್ಕ್ ಮಾಡ್ತಾ ಇದ್ದಾರೆ, ಈ ತರ ಬೇಕು. ಸೊ ಅದರಿಂದ ಏನು ನಮ್ಮ ಅಧಿಕಾರಿ ವರ್ಗದವರು ಇದೇ ನಮ್ಮ ಏನು ರೇಟ್ ಜಾಸ್ತಿ, ಹಾಲುಗೆ ದರ ರೇಟ್ ಮಾಡ್ಬೇಕಂತ ಸೆಷನಲ್ಲಿ ಪಾಯಿಂಟ್ ಹಾಕೊಂಡಿದ್ದೀನಿ, ಮೇವು ಪಾಯಿಂಟ್ ಹಾಕೊಂಡಿದ್ದೀನಿ. ಏನು ಭೂ ಹಗರಣ ಆಗಿದೆ, ಇಡೀ ಮುಳಬಾಗಲ್ ತಾಲೂಕು ಭೂ ಹಗರಣ ಆಗಿದೆ. ಭೂ ಹಗರಣ ಬಗ್ಗೆ ಚರ್ಚೆಗೆ ಕರೆದಿದ್ದೀನಿ. ರೆವಿನ್ಯೂ ಮಿನಿಸ್ಟರ್ ಚರ್ಚೆಗೆ ಪ್ರಶ್ನೆ ಕೇಳಿಲ್ಲ, ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ. ಏನಾಗ್ತೀನಿ ತೋರಿಸ್ತೀನಿ ಅಂತ ಬನ್ನಿ ಕರೆದಿದ್ದೀನಿ. ಸೊ ದಯವಿಟ್ಟು ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಎಚ್ಚೆತ್ಕೊಂಡು ಹೆಜ್ಜೆ ಇಡ್ಬೇಕಂತ ಕರ್ತವ್ಯ ಬಂದಿದೆ. ನೆಗ್ಲೆಕ್ಟ್ ಅಂತೂ ಮಾಡೋದು ಬೇಡ. ಮಿತವಾಗಿ ನೀರನ್ನು ಬೆಳೆಸಿ, ನಾನು ಕೇಳೋದಷ್ಟೇ, ಮಿತವಾಗಿ ನೀರನ್ನು ಬೆಳೆಸಿ, ವೇಸ್ಟ್ ಮಾಡೋದು ಬೇಡ. ಯಾಕಂದ್ರೆ ನಮ್ಮದಲ್ಲಿ ಯಾವುದು ಸಮುದ್ರ ಇಲ್ಲ, ನಮ್ಮಲ್ಲಿ ನದಿ ಇಲ್ಲ, ನಮ್ಮಲ್ಲಿ ಡ್ಯಾಮ್ ಇಲ್ಲ, ನಮ್ಮಲ್ಲಿ ಯಾವುದು ಬೇರೆ ಇಲ್ಲ. ವಾಟರ್ ಹಾಕೋ, ಬೋರ್ ತೆಗಿ, ನೀರು ಕುಡಿ ಅಷ್ಟೇ. 2000 ಅಡಿ ಹಾಕಿದ್ರು ಕೂಡ ನೀರು ಬರ್ತಾ ಇಲ್ಲ ನಮಗೆ. 2000 ಅಡಿ ಆದ್ರೂ ನೀರು ಬರ್ತಾ ಇಲ್ಲ. ಈ ಮ್ಯಾಂಗೋ ನಂಬ್ಕೊಂಡಿದೀವಿ ನಾವು. ಮ್ಯಾಂಗೋ ಅದು ಯಾವಾಗ ಬರುತ್ತೋ ಮ್ಯಾಂಗೋ ರೇಟ್ ಗೊತ್ತಿಲ್ಲ. ಮ್ಯಾಂಗೋ ಯಾವಾಗ ಬರುತ್ತೆ, ಯಾರು ಉದ್ದಾಗೋರು ಅಂತ ನಂಗೆ ಗೊತ್ತಿಲ್ಲ. ಮ್ಯಾಂಗೋ ಹಾಕೊಂಡು ಯಾವ ರೈತ ಉದ್ದಾರ ಆಗೋ ನನಗೆ ಇದುವರೆಗೂ ನೋಡಿಲ್ಲ, ಬಹುಶಃ ನಾನು ನೋಡಿಲ್ಲ. ಇನ್ ಟೊಮೊಟೊ ಬಂಪರ್ ಲಾಟ್ರಿ, ಇದು ಕ್ಯಾಸಿನ ಇದ್ದಂಗೆ. ಎದುರು ಟೊಮೊಟೊ ಯಾರು ಹೊಡಿತಾ ಗೊತ್ತಾ, 36 ನಂಬರಲ್ಲಿ ಆ ಮಟ್ಟದಲ್ಲಿ ಹೋಗ್ತಾ ಇದೀವಿ. ಇದು ಬಿಟ್ರೆ ನಮ್ಮ ಹತ್ರ ಬೇರೆ ಏನಿದೆ ಹೇಳಿ? ಟೊಮೊಟೊ ಮ್ಯಾಂಗೋ ಬಿಟ್ರೆ, ಹಾಲು ಬಿಟ್ರೆ ನಮ್ಮ ಹತ್ರ ಏನಿದೆ ಬೇರೆ? ನಮ್ಮ ಹತ್ರ ಬೇರೆ ಏನೂ ಇಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥ ದಿನಗಳು ಬರ್ತಾ ಇದ್ದಾವೆ. ಸೊ ನಾವೆಲ್ಲ ಸೇರಿ ಎಚ್ಚರಿಕೆಯಿಂದ ದಿನ ನಾವು ಕಾಯ್ಬೇಕಾಗುತ್ತೆ. ಮಾನ್ಯ ಘನ ಸರ್ಕಾರಕ್ಕೆ ನಾನು ಮನವಿ ಮಾಡಿದ್ದೀನಿ, ನಾನು ಕೇಳ್ಕೊಂಡಿದ್ದೀನಿ, ಪರಿಪರಿಯಾಗಿ ಕೇಳ್ಕೊಂಡಿದ್ದೀನಿ, ಆಯ್ತಲ್ಲ, ಕೊಡಿ ಅಂತ. ಸೊ ಅದರಿಂದ ಮುಂದಿನ ದಿವಸ ಏನು ಹೊಸ CM ಬಂದರೆ, ಒಂದು ಭರವಸೆ CM ಬಂದರೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ನಮ್ಮನ್ನೆಲ್ಲ ಮೀಟಿಂಗ್ ಕರೀರಿ ಅಂತ ಹೇಳಿದ್ದೀನಿ. ಸೋಮವಾರದಿಂದನೇ ಸ್ಟಾರ್ಟ್ ಮಾಡ್ತೀವಿ. ನಿಮ್ಮ ಜಿಲ್ಲೆ ಎಲ್ಲ ಶಾಸಕರು ಮೀಟಿಂಗ್ ಕರೆದು ನಾನು ಪರಿಹರಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಆ ವಿಚಾರದಲ್ಲಿ ಬಂದಾಗ ಹಾಲು ಉತ್ಪಾದಕರು ಕೂಡ ಒಂದು ನಾನು ಹಿಡಿತೀನಿ. ಹಾಲು ಉತ್ಪಾದಕರು ತುಂಬಾ ಈ ಮಟ್ಟಕ್ಕೆ ಹೋಗ್ತಾವ್ರೆ. ಇದಕ್ಕೆ ದಯವಿಟ್ಟು ವಿಶೇಷವಾಗಿ ಒಂದು ಕಡೆ ಆಂಧ್ರ, ಒಂದು ಕಡೆ ತಮಿಳುನಾಡು, ಈ ಕಡೆ ಹೋದ್ರೆ ಇವ್ರ ರೋಗ, ಈ ಕಡೆ ಬಂದ್ರೆ ಹಾಲು ಏನು ಕಳ್ಕಾಕರ್ದ ಹಾಲು ಏನು ಪ್ರೈವೇಟ್ ಇಂದ ಬಂದ್ರೆ ಈ ಮಧ್ಯೆ ನಲ್ಗೋಗ್ತಾ ಇದೀವಿ. ಇದೇ ತರ ನೆಗ್ಲೆಕ್ಟ್ ಆದ್ರೆ ಹೋದ್ರೆ ನಾನು ತಪ್ಪು ತಿಳ್ಕೊಂಬೇಡಿ. ಇವಾಗ ಪ್ರೈವೇಟ್ ಇಂದ 38 ರೂಪಾಯಿ ಕೊಡ್ತಾರೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ನಾವು 32 ರೂಪಾಯಿ ಕೊಡ್ತೀವಿ ಅನ್ಕೊಳ್ಳಿ, ಯಾರು ಹಾಕ್ತಾರೆ ಹಾಲು? ಅವಶ್ಯಕತೆ ಇರ್ತಕ್ಕಂಥವ್ರು ನಾವು ಆ ಕಡೆ ಹಾಕ್ತಾನೆ, ದುಡ್ಡು ಜಾಸ್ತಿ ಬೇಕಂತ. ಇದು ಹಾವಳಿಯನ್ನು ತಡಿಬೇಕು ಅಂತಂದ್ರೆ ಸರ್ಕಾರ ಮುಂದಕ್ಕೆ ಬರಬೇಕು. ಯಥೇಚ್ಛವಾಗಿ ಕಳ್ತನ ಆಗ್ತಾ ಇರೋದು ಕೆಮಿಕಲ್ಸ್ ಮುಳಬಾಗಿಲು ತಾಲೂಕಲ್ಲೇ ಗೊತ್ತಿರ್ಬೇಕು. ಇದೇ ನಂಗ್ಲಿ ಇದ್ರ ಮೇಲೆ ಅಟ್ಯಾಕ್ ಮಾಡಿದ್ವಿ ಕೇಳಿ. ನಂಗ್ಲಿಲ್ಲಿ ಕೆಮಿಕಲ್ಸ್ ಮಾಡ್ತಾ ಇದ್ದಾರೆ, ತಾಯಿಲ ಹತ್ರ ಒಂದೆರಡು ಕೆಮಿಕಲ್ಸ್ ಮಾಡ್ತಿದ್ದಾರೆ. ಅಂದ್ರೆ ಹಾಲು ಉತ್ಪಾದಕರ ಪೌಡರ್ ಕೆಮಿಕಲ್ಸ್ ಮಾಡಿ ಮಾರೋ ಮಟ್ಟಕ್ಕೆ ಬರ್ತಾ ಇದೆ ಅಂದ್ರೆ ನಾವು ಎಲ್ಲಿ ಹೋಗ್ತಿದೀವಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೊ ಅದರಿಂದ ಈ ತರ ಒಳ್ಳೆ ಕಾರ್ಯಕ್ರಮಗಳನ್ನ, ಅದು ನಮ್ಮ ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋದು ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ನಮ್ಮಲ್ಲಿ ಓದುವಂತ ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಈ ತರ ಒಳ್ಳೆ ಕಾರ್ಯಕ್ರಮ ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಲು ಉತ್ಪಾದಕರ ಸಂಘ ಮಾಡ್ತಾ ಇದೆ ಖಂಡಿತವಾಗ್ಲೂ. ಸೊ ಮುಂದಿನ ದಿವಸ ನಾನು ಕೂಡ ಕೈ ಜೋಡಿಸಿದ್ದೀನಿ ನಿಮ್ಮ ಜೊತೆ. ಉತ್ತಮ ಅಭಿವೃದ್ಧಿಗೋಸ್ಕರ ನಾವು ತಾಲೂಕು ಕೆಲಸ ಮಾಡೋಣ ಅಂತ ಹೇಳ್ತಾ, ಇವತ್ತೊಂದು ದಿವಸ ನಮ್ಗೆಲ್ರಿಗೂ ಅವಕಾಶ ಕೊಟ್ಟು ಒಂದು ವೇದಿಕೆಯಲ್ಲಿ ಕೂಸಿರ್ತಕ್ಕಂಥ ಈ ಒಂದು ಸಂಸ್ಥೆಗೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ, ಸೊ ಮುಂದಿನ ದಿವಸ ನಾವೆಲ್ಲ ಒಗ್ಗಟ್ಟಾಗಿ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತು ಮುಗಿಸಿದ್ರಿ. ಜೈ ಕರ್ನಾಟಕ ಮಾಡಿ. ಓಕೆ.